ಅಂದರೆ ನಮ್ಮ ಡಿಸ್ಕ್ರಿಮಿನೇಟಿವ್ ಪವರ್, ನಮ್ಮ ಬುದ್ಧಿಯನ್ನು ಉಪಯೋಗ ಮಾಡಿ ನಾವು ಮಾಡಬೇಕು. ಅದೇ ರೀತಿ ಶಾಸ್ತ್ರದಲ್ಲಿ ನಾವು ನೋಡೋದಾದರೆ ಭಗವದ್ಗೀತೆ ಇದೆ. ಅರ್ಜುನನ ಅವನು ಹೇಳ್ತಾನೆ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾನೆ. ಅವನದು ಒಳ್ಳೆಯ ಉದ್ದೇಶನೇ ಅಂಥೇಳಿ ಅಂದ್ಕೊಂಡಿದ್ದ ಅರ್ಜುನ ಅಂದ್ಕೊಂಡಿದ್ದ ಒಳ್ಳೆಯ ಉದ್ದೇಶಕ್ಕೆ ನಾನು ಯುದ್ಧ ಮಾಡಬಾರ್ದು, ನಾನು ನನ್ನ ಗುರು ಹಿರಿಯರನ್ನು ಹೇಗೆ ನಾನು ಯುದ್ಧದಲ್ಲಿ ಪರಾಭವಗೊಳಿಸಲಿ, ಅವರನ್ನು ಹೇಗೆ ನಾನು ವಧೆ ಮಾಡಲಿ, ಬೇಡ ನನಗೆ ಯುದ್ಧ. ಅನೇಕ ಕಾರಣಗಳನ್ನು ಅವನು ಶಾಸ್ತ್ರಗಳಿಂದನೇ ಕೊಟ್ಟ, ಧರ್ಮಶಾಸ್ತ್ರಗಳಿಂದ ಎಲ್ಲ. ಆದರೆ ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಮತ್ತೆ ಪುನಃಸ್ಥಾಪನೆ ಮಾಡಲಿಕ್ಕೆ ಕೃಷ್ಣನಿಗೆ ಆ ಯುದ್ಧ ಬೇಕಾಗಿತ್ತು, ಭಗವಂತನಿಗೆ. ಅದಕ್ಕೆ ಅರ್ಜುನ್ಗೆ ಅವನೇನು ಮಾಡ್ದ, ಇವರು ಆಲ್ರೆಡಿ ಇವರೆಲ್ಲ ಏನಿದಾರಲ್ಲ ಇವರು ಸತ್ತೋಗಿದ್ದಾರೆ. ಇವರು ಎರಡೂ ಪಾರ್ಟಿಯವರು, ಪಾಂಡವರ ಕಡೆಯಿಂದ ಕೌರವರ ಕಡೆಯಿಂದ ಎಲ್ಲ ಸೈನಿಕರು ಎಲ್ಲ ಯೋಧರು ಎಲ್ಲ ಸತ್ತಿದ್ದಾರೆ. ನಾನು ಆಲ್ರೆಡಿ ಏನಾಗಿದೆ ಈಗಾಗಲೇ ನಿಶ್ಚಿತ ಮಾಡಿಬಿಟ್ಟಿದ್ದೀನಿ, ಅಥವಾ ಅದು ಏನು ಅದರ ಒಂದು ಪರಿಣಾಮ ಏನಿದೆ ಆಲ್ರೆಡಿ ಅದು ಬಂದುಬಿಟ್ಟಿದೆ. ನೀನೇನು ಮಾಡಬೇಕು, ಬರೀ ನಿಮಿತ್ತ ಮಾತ್ರ ಭವ ಸವ್ಯ ಸಾಸೇನ್ ಭಗವಂತ ಹೇಳ್ತಾನೆ. ನೀನು ನಿಮಿತ್ತನಾಗು, ಕೇವಲ ನೀನು ಈ ಶ್ರೇಯವನ್ನು ತೆಗೆದುಕೊಳ್ಳು ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ನಾವು ನೋಡ್ತೀವಿ ಯಾವ ರೀತಿ ಭಗವಂತನೇ ಎಲ್ಲವನ್ನು ಇದು ಮಾಡಿದ್ರು ಕೂಡ ಅವನು ಅರ್ಜುನನನ್ನು ನಿಮಿತ್ತ ಮಾಡಿದ, ಅರ್ಜುನನಿಗೆ ಶ್ರೇಯವನ್ನು ಕೊಟ್ಟ, ಆ ಯುದ್ಧವನ್ನು ಮಾಡಿದ. ಕೊನೆಗೆ ಅದು ಆ ಘಟೋದ್ಗಜನ ಮಗ ಅಲ್ಲಿರ್ತಾನೆ, ಅವರ ಮೇಲೆ ಅವನ ಇಟ್ಟಿರ್ತಾರೆ. ಅವನು ಹೇಳ್ತಾನೆ ಕೊನೆಗೆ ಆ್ಯಕ್ಚುಲಿ ಯಾರು ನಿಜವಾಗಿ ಯುದ್ಧವನ್ನು ಮಾಡ್ತಾಯಿದ್ರು ಅಂತ. ಅರ್ಜುನ ಮಾಡ್ತಾಯಿದ್ನ, ಅಥವಾ ಏನು ದುರ್ಯೋಧನ ಮಾಡ್ತಾಯಿದ್ನ, ಕರ್ಣ ಮಾಡ್ತಾಯಿದ್ನ, ಭೀಷ್ಮ ಮಾಡ್ತಾಯಿದ್ನ, ದ್ರೋಣಾಚಾರ್ಯ, ಕೃಪಾಚಾರ್ಯ, ಶಲ್ಯ, ಯಾರು ಮಾಡ್ತಾಯಿದ್ರು? ಜಯದ್ರಥ. ಇಲ್ಲ, ಎರಡು ಕಡೆ ಎಲ್ಲಿ ನೋಡಿದ್ರೆ ನನಗೆ ಕೃಷ್ಣನೇ ಕಾಣಿಸ್ತಾ ಇದ್ದ. ಎಲ್ಲ ಕಡೆಗೆ ಏನು ಮಾಡ್ತಾ ಇದ್ದ? ಕೃಷ್ಣನೇ ಕಾಣಿಸ್ತಾ ಇದ್ದ. ಕೃಷ್ಣನೇ ಯುದ್ಧವನ್ನು ಮಾಡ್ತಾಯಿದ್ದ. ಅದಕ್ಕೋಸ್ಕರ ನಮ್ಮ ಒಂದು ಸರಿಯಾದ ಭಾವದಲ್ಲಿ ನಾವು ಭಗವಂತನ ಸೇವೆಯನ್ನು ಮಾಡಬೇಕು. ರಾಮಾಯಣದಲ್ಲಿ ನಾವು ನೋಡ್ತೀವಿ, ಈಗ ರಾವಣ ಏನು ಮಾಡ್ತಾನೆ, ರಾವಣ ಏನು ಮಾಡ್ದ? ಸೀತಾ ಅಪಹರಣ ಮಾಡಿದ. ಓಕೆ, ಅನೇಕ ಸ್ತ್ರೀಯರನ್ನು ಅಪಹರಣ ಮಾಡಿದ್ದ ಅವನು. ಪೂರ್ತಿ ಪಾತಾಳದಿಂದ ಹಿಡಿದ್ಬಿಟ್ಟು ಸ್ವರ್ಗದವರೆಗೆ ಎಲ್ಲಿ ಸುಂದರಿಯರು ಕಾಣಿಸ್ತಾರೆ ಎಲ್ಲರಿಗೂ ಅವನು ಇದು ಮಾಡ್ದ. ಆ ರೀತಿ ಅವನು ಸೀತಾ ಮಾತೆಯನ್ನು ಕೂಡ ಅಪಹರಣ ಮಾಡಿದ. ಸೀತಾ ಮಾತೆಯನ್ನು ಅಪಹರಣ ಮಾಡ್ಕೊಂಡ್ಬಿಟ್ಟು ಅವನು ಪುಷ್ಪಕ ವಿಮಾನದಲ್ಲಿ ಅವನು ಹೋಗ್ತಾ ಇದ್ದ. ಆ ಸಮಯದಲ್ಲಿ ಯಾರು ನೋಡಿದ್ರೆ ಅವನಿಗೆ? ಜಟಾಯು. ಅವನು ಗರುಡನ ಇದಕ್ಕೆ ಸೇರಿದವನು, ಅದೇ ಜಾತಿ ಪಕ್ಷಿ ರಾಜ. ಜಟಾಯು. ಈಗಲ್ಲ ಕನ್ನಡದಲ್ಲಿ ಏನು ಹೇಳ್ತೀರಿ ನೀವು? ಹದ್ದು. ಹದ್ದಿನ ಇದಕ್ಕೆ ಸೇರಿದವನು ಜಟಾಯು. ಹದ್ದು. ಆ ಒಂದು ಪಕ್ಷಿಯ ರೂಪದಲ್ಲಿ ಇದ್ದ ಭಗವಂತನ ಭಕ್ತ, ಅವನು ರಾಮನ ಭಕ್ತ. ಅವನು ನೋಡ್ತಾನೆ ಇದೇನು ರಾವಣ ಈ ಸೀತಾ ಮಾತೆಯನ್ನು ಅಪಹರಣ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಅದಕ್ಕೆ ಆ್ಯಕ್ಚುಲಿ ಯಾವಾಗ ಹೇಳಾಗಿದೆ, ಈ ಜಟಾಯುಗೆ ಏನಾಗಿರುತ್ತೆ, ತುಂಬ ವಯಸ್ಸಾಗಿರುತ್ತೆ. ಈಗ ಅವನಲ್ಲಿ ಶಕ್ತಿ ಇರಲಿಲ್ಲ. ಅವನು ತನ್ನ ಯೌವನದಲ್ಲಿ ಇರಬೇಕಾದ್ರೆ 100 ಜನ ರಾವಣ ಬಂದ್ರೂ ಅವ್ರ ಜೊತೆ ಯುದ್ಧ ಮಾಡುವ ಶಕ್ತಿಯನ್ನು ಹೊಂದಿದ್ದ ಅವನು. ಆದರೆ ಈಗ ತುಂಬ ಅವನು ವಯೋವೃದ್ಧನಾಗಿರೋದ್ರಿಂದ ಅವನಲ್ಲಿ ಶಕ್ತಿ ಇರಲಿಲ್ಲ ರಾವಣನ ಮೇಲೆ ಯುದ್ಧ ಮಾಡಲಿಕ್ಕೆ. ಆಗ ಅವನು ಬಿಡಲಿಲ್ಲ. ಆದರೂ ಕೂಡ ಅವನೇನು ಮಾಡ್ದ, ರಾವಣನ ನಾನು ನಿಲ್ಲಿಸಬೇಕು, ತಡಿಬೇಕು ಅನ್ನೋ ಉದ್ದೇಶದಿಂದ ರಾವಣನ ಮೇಲೆ ಪ್ರಹಾರ ಮಾಡಿದ. ಆಗ ರಾವಣ ಅತ್ಯಂತ ಶಕ್ತಿಶಾಲಿ ಇದ್ದ. ಅವನು ಜಟಾಯುವಿಗೆ ಅವನು ತುಂಬ ಗಾಯ ಮಾಡ್ತಾನೆ, ಅವನು ಹೊಡಿತಾನೆ.
ಆ ಸಮಯದಲ್ಲಿ ಸೀತಾ ಮಾತೆ ಹೇಳ್ತಾಳೆ ಜಟಾಯುವಿಗೆ, ನೀನು ಈ ರಾವಣ ಜೊತೆ ಯುದ್ಧ ಮಾಡೋದು ಬೇಕಾಗಿಲ್ಲ, ಕೇವಲ ಏನು ನೀನು ಶ್ರೀರಾಮನಿಗೆ ಭಗವಂತನಿಗೆ ನೀನು ಸಂದೇಶ ಕೊಟ್ಟರೆ ಸಾಕು. ಈ ರೀತಿ ಇವನೇನಿದ್ದಾನೆ ರಾವಣ ಈ ದಿಕ್ಕಿನಲ್ಲಿ ನನ್ನ ಅಪಹರಿಸ್ಕೊಂಡು ಹೋಗಿದ್ದಾನೆ ಅಂಥೇಳಿ ಅವನಿಗೆ ಬರೀ ಒಂದು ಸಂದೇಶವನ್ನು ಹೇಳಿದರೆ ಸಾಕು, ರಾಮ ಮಿಕ್ಕಿದ್ದು ನೋಡ್ಕೊಳ್ತಾನೆ ಅಂತ. ಆದರೂ ಕೂಡ ಜಟಾಯು ಅವನು ತನ್ನ ಜೀವನದ ಪರಿವೆ ಮಾಡೋದಿಲ್ಲ. ಅವನು ಜೀವದ ಪರಿವೆ ಇಲ್ಲದೆ ಅವನು ಸೀತಾ ಮಾತೆ ಹೇಳಿದ್ರು ಕೂಡ ನನ್ನ ಕಣ್ಮುಂದೆ ಈ ಘಟನೆ ಆಗ್ಲಿಕ್ಕೆ ನಾನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ರಾವಣನ ಜೊತೆಗೆ ವೀರೋಚಿತವಾಗಿ ಅವನು ಹೋರಾಡ್ತಾನೆ. ರಾವಣನ ಜೊತೆಗೆ ವೀರೋಚಿತವಾಗಿ ಹೋರಾಡಿ ಏನು ಮಾಡ್ತಾನೆ ಅವನು, ವೀರ ಮರಣವನ್ನು ಹೊಂದುವ ಅವನು ರಾವಣ ಅವನ ರೆಕ್ಕೆಯನ್ನು ಕತ್ತರಿಸಿ ಬಿಡ್ತಾನೆ. ಅವನಿಗೆ ಹಾರ್ಲಿಕ್ಕೆ ಬರಲ್ಲ, ಅವನು ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಅವನು ಕೆಳಗಡೆ ಬಿದ್ದು ಬಿಡ್ತಾನೆ. ಆಗ ರಾವಣ ಸೀತಾಮಾತೆಯನ್ನು ಅಪಹರಣ ಮಾಡ್ಕೊಂಡು ಹೋಗ್ತಾನೆ. ಕೊನೆಗೆ ಅಲ್ಲಿ ನಿಮಗೆಲ್ಲ ಗೊತ್ತಿದೆ, ರಾಮ ಬರ್ತಾನೆ, ಯಾವ ರೀತಿ ಅವನಿಗೆ ಸಂದೇಶವನ್ನು ಕೊಡ್ತಾನೆ ಜಟಾಯು. ರಾಮ ಅವನ ಒಂದು ಅಂತಿಮ ಸಂಸ್ಕಾರವನ್ನು ಕೂಡ ಮಾಡ್ತಾನೆ. ಅಂದರೆ ಇಲ್ಲಿ ನಾವು ನೋಡ್ತೀವಿ ಯಾವ ರೀತಿ ಜಟಾಯು ಅವನ ಉದ್ದೇಶ ಯಾವ ರೀತಿ ಇತ್ತು. ಸೀತಾ ಮಾತೆಯನ್ನು ನಾನು ರಕ್ಷಣೆ ಮಾಡಬೇಕು. ಅವನಿಗೆ ಆ್ಯಕ್ಚುಲಿ ಅವನ ಹತ್ರ ಏನಿಲ್ಲ, ಆ ಶಕ್ತಿ ಇಲ್ಲ, ಆದರೂ ಕೂಡ ಅವನು ಬಿಡಲಿಲ್ಲ. ಒಂದು ಒಳ್ಳೆಯ ಉದ್ದೇಶದಿಂದ ಅವನು ಹೋರಾಟ ಮಾಡಿದ, ತನ್ನ ಜೀವದ ಪರಿವೆ ಇಲ್ಲದೆ ಕೂಡ. ಇದು ಭಗವತ್ ಸೇವೆಯಲ್ಲಿ ನಾವು ಯಾವಾಗಲೂ ಭಗವಂತ ಏನು ಮಾಡ್ತಾನೆ, ನಮ್ಮ ಒಂದು ಕೈಂಕರ್ಯದ ಹಿಂದೆ ಇರುವ ಉದ್ದೇಶವನ್ನು ನೋಡ್ತಾರೆ. ನಾವು ತೋರಿಕೆಗೆ ಮಾಡ್ತಾ ಇದೀವ, ಹೃದಯದಿಂದ ಮಾಡ್ತಾ ಇದೀವ, ನಮ್ಮ ಭಾವನೆ ಏನಿದೆ, ನಮ್ಮ ಇಂಟೆನ್ಷನ್ ಏನಿದೆ, ಇಂಟೆನ್ಷನ್ ಅದೇನಿದೆ ಅದು ಬಹಳ ಮುಖ್ಯವಾಗುತ್ತೆ. ನಾವು ಭಕ್ತಿ ಸೇವೆಯನ್ನು ಮಾಡ್ತಾ ಇರಬೇಕಾದ್ರೆ ನಾವು ನೋಡ್ತೀವಿ ಅನೇಕ ಉದಾಹರಣೆಗಳನ್ನು ನಾವು ರಾಮಾನುಜಾಚಾರ್ಯ ಜೀವನದಲ್ಲೂ ನಾವು ನೋಡ್ಬೋದು. ರಾಮಾನುಜಾಚಾರ್ಯರು ಆ್ಯಕ್ಚುಲಿ ಅವರ ಗುರುಗಳ ಅನೇಕ ಗುರುಗಳಿದ್ದಾರೆ. ರಾಮಾನುಜಾಚಾರ್ಯರು ಅವ್ರ ಗುರುಗಳ ಹೆಸರು ಒಬ್ರದ್ದು ಮರ್ತೇನೆ ನಾನು. ರಾಮಾನುಜಾಚಾರ್ಯ ಆ ಸಮಯದಲ್ಲಿ ಅಂದರೆ 1000 ವರ್ಷಗಳ ಹಿಂದೆ ಅವಾಗಲೂ ಯಾವ ರೀತಿ ಜನ ಇದ್ದರೂ ನಾವು ನೋಡ್ತೀವಿ. 1000 ವರ್ಷಗಳ ಹಿಂದೆ ರಾಮಾನುಜಾಚಾರ್ಯರ ಮೇಲೆ ಈರ್ಷೆಯನ್ನು ಮಾಡಿದಂಥ ಜನರು ಇದ್ದಾರೆ. ಅಂತಹ ಮಹಾನ್ ಆಚಾರ್ಯರವರು ಸ್ವಯಂ ಅನಂತಶೇಷ ರಾಮಾನುಜ ಅಂದರೆ ಲಕ್ಷ್ಮಣ, ಬಲರಾಮ ಅವರ ಅವತಾರ, ಅವರು ಆದಿ ಗುರು ಅನಂತಶೇಷನ ಅವತಾರ. ಅಂತಹ ಮಹಾನ್ ಪುರುಷರ ಮೇಲೆ ಅನೇಕ ಜನರು ಈರ್ಷೆಯನ್ನು ಮಾಡಿದ್ದಾರೆ. ಶ್ರೀರಂಗಮನಲ್ಲೇ ಬ್ರಾಹ್ಮಣರಿದ್ದರು, ಅವ್ರ ಮೇಲೆ ಈರ್ಷೆ ಮಾಡೋರು, ಅವರ ಒಂದು ಉನ್ನತಿಯನ್ನು ಸಹಿಸ್ಕೊಳ್ಳದೆ ಇರೋರು, ಆ ರೀತಿ ಜನ ಇದ್ದರು. ಆಗ ಅವರೊಬ್ಬರು ಗುರುಗಳ ಹೆಸರನ್ನು ನಾನು ಮರೆತೆ ಇರ್ಬೋದು, ನಾನು ಎಕ್ಸಾಕ್ಟ್ ಹೇಳೋದು. ಈಗ ರಾಮಾನುಜಾಚಾರ್ಯರು ಏನಾಯಿತು, ಅವರು ಪ್ರತಿನಿತ್ಯ 3 ಸಮಯ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗ್ತಿದ್ರು. ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡಿ ರಂಗನಾಥನ ದರ್ಶನ ಮಾಡೋಕ್ಕೆ ಬರ್ತಿದ್ರು. ತುಂಬ ಬಿಸಿಲಿನ ಸಮಯ, ತುಂಬ ಬೇಸಿಗೆ ಇತ್ತು. ಏನು ಹೇಳ್ತೀರ ನೀವು, ವೈಶಾಖ ಮಾಸ ಇರ್ಬೋದು. ಅಂಥ ಸಮಯದಲ್ಲಿ ಅವರು ಸ್ನಾನ ಮಾಡೋಕ್ಕೆ ಹೋಗಿದ್ದಾರೆ. ಅವರು ಸ್ನಾನ ಮಾಡಿ ಬರ್ತಾ ಇರಬೇಕಾದ್ರೆ ಅಲ್ಲಿ ಗುರುಗಳು ಎದುರುಗಡೆ ಬರ್ತಾರೆ. ಗುರುಗಳು ಎದುರುಗಡೆ ಬರ್ತಾರೆ. ಎದುರುಗಡೆ ಬಂದ ತಕ್ಷಣ ಅವರು ಆ ಮರಳು, ತುಂಬ ಮಧ್ಯಾಹ್ನ ಬಿಸಿಲಲ್ಲಿ ಸುಡ್ತಾ ಇರುವಂಥ ಮರಳಿರುತ್ತೆ. ಮರಳಲ್ಲಿ ಅವರು ಸಾಷ್ಟಾಂಗ ದಂಡವತ್ ಪ್ರಣಾಮ ಮಾಡ್ತಾರೆ. ರಾಮಾನುಜಾಚಾರ್ಯರು ಗುರುಗಳಿಗೆ ಪ್ರಣಾಮ ಮಾಡ್ತಾರೆ. ಆಮೇಲೆ ಇನ್ನೊಂದು ನಿಯಮ ಏನು, ಪ್ರಣಾಮ ಮಾಡಿದ್ಮೇಲೆ ಗುರುಗಳು ಹೇಳುವವರೆಗೆ ಹೇಳೋ ಆಗಿಲ್ಲ. ನಾವು ಇಸ್ಕಾನಲ್ಲಿ ಭಾಳ ಶಾರ್ಟ್ಕಟ್ಟಲ್ಲಿ ಮಾಡ್ಬಿಡ್ತೀವಿ. ದಂಡವತ್ ಪ್ರಣಾಮ ಪ್ರಭುಜಿ, ಮಹಾರಾಜ್ ದಂಡವತ್, ಹೀಗೆ 2 ಕೈ ಜೋಡಿಸ್ಬಿಟ್ರೆ ಒಬ್ಬರು ಭಕ್ತರಿದ್ರು ಬರ್ತಿದ್ರು.
ಹೀಗೆ 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 ಸೈನ್ ಮಾಡೋದು ಏನಂದರೆ ಹಾಂ ಇಲ್ಲ ವಾಂಚಾಕಲ್ಪತರುಭ್ಯಶ್ಚ ಪಿ ಹಿಂಗೆ ಸೈನ್ ಮಾಡ್ಬಿಡೋದು ಅಂದರೆ ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ಅಂತೇಳಿ ನಾವು ಮಂತ್ರ ಹೇಳ್ತೀವಲ್ಲ, ವೈಷ್ಣವರಿಗೆ ಪ್ರಣಾಮ ಮಂತ್ರ ಹೇಳ್ತೀವಲ್ಲ, ಅವರೇನು ಹಿಂಗೆ ಮಾಡಿದ್ರೆ ಅದು ಆಯಿತು ಪ್ರಣಾಮ. ಅಂದರೆ ನಾವು ಅಷ್ಟು ಶಾರ್ಟ್ಕಟಿಗೆ ಬಂದುಬಿಟ್ಟಿದ್ದೀವಿ. ಆದರೆ ಆ ಸಮಯದಲ್ಲಿ ನೋಡಿ, ಗುರುಗಳು ಏಳು ಅಂತ ಹೇಳುವವರೆಗೆ ಹೇಳೋ ಹಾಗಿಲ್ಲ. ಅವರು ಪ್ರಣಾಮ ಮಾಡಿದರೆ ಈ ಮರಳು ತುಂಬ ಬಿಸಿಯಾಗಿದೆ, ಕಾಲು ಸುಡ್ತಾ ಇದ್ದಾವೆ, ಬೊಬ್ಬೆ ಬರ್ತಾ ಇದ್ದಾವೆ ಕಾಲಲ್ಲಿ, ಆದರೂ ಅವ್ರು ಪ್ರಣಾಮ ಮಾಡಿದರೆ ಹೇಳ್ತಾನೆ ಇಲ್ಲ. ಯಾಕಂದರೆ ಗುರುಗಳು ಹೇಳ್ತಾ ಇಲ್ಲ ಹೇಳಲಿಕ್ಕೆ. ಎಲ್ಲ ಶಿಷ್ಯರಿದ್ದಾರೆ. ರಾಮಾನುಜಾಚಾರ್ಯ ಜೊತೆಗೆ 106 ಶಿಷ್ಯರಿದ್ದಾರೆ, ಸನ್ಯಾಸಿ ಶಿಷ್ಯರಿದ್ದಾರೆ, ಬ್ರಹ್ಮಚಾರಿ ಶಿಷ್ಯರು, ಗೃಹಸ್ಥರು ಎಲ್ಲರೂ ಇದ್ದಾರೆ. ಎಲ್ಲರಿಗೂ ಗುರುಗಳ ಮೇಲೆ ಕೋಪ ಬರ್ತಾ ಇದೆ. ರಾಮಾನುಜಾಚಾರ್ಯರಿಗೆ ಹೇಳಲಿಕ್ಕೆ ಹೇಳ್ತಾ ಇಲ್ಲ ಇವರು ಅಂತ. ಇಂಥ ಬಿಸಿಲಿದೆ, ಏನಾಗಿರ್ಬಾರ್ದು ಅವ್ರದ್ದು ಗುರುಗಳ ಪರಿಸ್ಥಿತಿ ಅಂಥೇಳಿ ಇವ್ರಿಗೆ ರಾಮಾನುಜ ಶಿಷ್ಯರಿಗೆ ಎಲ್ಲ ಇದು ಎಲ್ಲರೂ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದಾರೆ, ಗುರುಗಳು ಯಾಕೆ ಹೇಳ್ತಾ ಇಲ್ಲ ಅವ್ರಿಗೆ ಹೇಳಲಿಕ್ಕೆ, ಏನು ವಿಷಯ ಇರ್ಬೋದು ಅಂಥೇಳಿ. ಆ ಸಮಯದಲ್ಲಿ ರಾಮಾನುಜಾಚಾರ್ಯರಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಬ್ಬರು ಶಿಷ್ಯರಿರ್ತಾರೆ. ಅವ್ರೇನು ಮಾಡ್ತಾರೆ, ಅವರು ರಾಮಾನುಜಾಚಾರ್ಯರ ಕೆಳಗಡೆ ನುಸುಳ್ತಾರೆ. ಅವ್ರೇನು ದಂಡವತ್ ಪ್ರಣಾಮ ಮಾಡಿರ್ತಾರಲ್ಲ, ಸಾಷ್ಟಾಂಗ ಪ್ರಣಾಮ, ಅವ್ರ ಕೆಳಗಡೆ ಅವರು ನುಸುಳ್ತಾರೆ. ಆಗ ರಾಮಾನುಜಾಚಾರ್ಯ ಹೇಳ್ತಾರೆ ಹೇಳಿ ಅಂತ. ಅವ್ರು ರಾಮಾನುಜಾಚಾರ್ಯರು ಹೇಳ್ತಾರೆ, ಈ ಶಿಷ್ಯರು ಹೇಳ್ತಾರೆ. ಆಗ ಹೇಳ್ತಾರೆ ಅವರು ಏನು, ಈ ಶಿಷ್ಯ ಏನಿದಾನಲ್ಲ, ಇವನು ನಿಜವಾದ ನಿನ್ನ ಹಿತಚಿಂತಕ ಇದ್ದಾನೆ, ಗುರುವಿನ ಇವನು ಏನಿದ್ದಾನೆ ನಿಜವಾದ ಶಿಷ್ಯನಾಗಿದ್ದಾನೆ ಇವನು ಅವ್ರು ಹೇಳ್ತಾರೆ, ಗುರುಗಳು ರಾಮಾನುಜಾಚಾರ್ಯ ಗುರು ಹೇಳ್ತಾರೆ, ಇವನು ಇವತ್ತಿನಿಂದ ರಾಮಾನುಜಾಚಾರ್ಯರಿಗೆ ಏನು ಮಾಡಬೇಕು, ಅಡುಗೆ ಮಾಡಬೇಕು. ಅಂದರೆ ಬೇರೆಯವರು ಯಾರೋ ಅವರನ್ನು ಇದು ಮಾಡಿಬಿಡ್ಬೋದು, ಕುಸ್ಲಾಯಿಸ್ಬೋದು. ಯಾಕಂದರೆ ತುಂಬ ಈರ್ಷ್ಯಾಳು ಜನ ಇದ್ದರು ಅಲ್ಲಿ, ತುಂಬ ದ್ವೇಷ ಮಾಡುವಂಥ ಜನ ಇದ್ದರು. ಅದಕ್ಕೋಸ್ಕರ ಇವರೇ ನಿಮಗೆ ಅಡುಗೆ ಮಾಡಬೇಕು. ಇವರು ನಮ್ಗೆ ಗೊತ್ತಿದೆ, ಭಾರತದ ಒಬ್ಬ ಮಾಜಿ ಪ್ರಧಾನಿಯನ್ನು ಹೀಗೆ ಕೊಂದರು, ಫುಡ್ ಪಾಯ್ಸನ್ ಮಾಡಿ. ಭಾರತ ಬಾಹ್ಯ ದೇಶಕ್ಕೆ ಹೋದಾಗ ಅಂದರೆ ದೊಡ್ಡ ಜನರಿಗೆ ದೊಡ್ಡ ವೈರಿಗಳಿರ್ತಾರೆ, ಸಣ್ಣ ಜನರಿಗೆ ಸಣ್ಣ ವೈರಿಗಳಿರ್ತಾರೆ. ಯಾವ ರೀತಿ ಫಸ್ಟ್ ಸ್ಟ್ಯಾಂಡರ್ಡ್ ಮಗುವಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಪರೀಕ್ಷೆ ಬರುತ್ತೆ, 10th ಸ್ಟ್ಯಾಂಡರ್ಡ್ ಮಗುವಿಗೆ 10th ಸ್ಟ್ಯಾಂಡರ್ಡ್ ಪರೀಕ್ಷೆ ಬರುತ್ತೆ, ಡಿಗ್ರಿಯವ್ರಿಗೆ ಡಿಗ್ರಿ ಪರೀಕ್ಷೆ, ಆ ರೀತಿ ದೊಡ್ಡವ್ರಿಗೆ ದೊಡ್ಡ ದೊಡ್ಡ ಪರೀಕ್ಷೆ ಇರ್ತವೆ. ಅದಕ್ಕೆ ರಾಮಾನುಜಾಚಾರ್ಯರಿಗೆ ನೀವು ಅಡುಗೆ ಮಾಡಬೇಕು ಅಂತ ಅವ್ರನ್ನ ನೇಮಿಸಿದ್ರು ಗುರುಗಳು. ಆ ರೀತಿ ಅಂದರೆ ಇಂಟೆನ್ಷನ್, ನಮ್ಮ ಒಂದು ಗುರುಗಳ ಇಂಟೆನ್ಷನ್ ಏನಿತ್ತಿಲ್ಲಿ, ಪರೀಕ್ಷೆ ಮಾಡೋದು. ಯಾರು ಅತ್ಯಂತ ಪ್ರೀತಿ ಮಾಡ್ತಾರೆ ರಾಮಾನುಜಾಚಾರ್ಯರಿಗೆ, ಅಂದರೆ ಅವ್ರ ಉದ್ದೇಶ ಅದು ಇತ್ತು, ಅವ್ರಿಗೆ ಒಂದು ತಿಳ್ಕೊಬೇಕಾಗಿತ್ತು. ಅದಕ್ಕೆ ಆ ರೀತಿ ಮಾಡಿದ್ರು, ಹೇಳಲಿಕ್ಕೆ ಹೇಳಿಲ್ಲ ಅವ್ರಿಗೆ. ಆ ರೀತಿ ಜಟಾಯು ಈ ರಾಮಾನುಜಾಚಾರ್ಯ ಶಿಷ್ಯರು ಆ ರೀತಿ. ಅಂದರೆ ಭಕ್ತಿಯಲ್ಲಿ ಏನಾಗುತ್ತೆ, ನಾವು ಯಾವ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ ಅದು ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಉದ್ದೇಶ ನಮ್ಮದು ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಅದೇ ಶ್ರೀರಂಗಮಲ್ಲಿ, ಯಾಕಂದರೆ ರಾಮಾನುಜಾಚಾರ್ಯರ ಒಂದು ಸಂದರ್ಭ ಬಂದಾಗ ನನಗೆ ಇನ್ನೊಂದು ದೃಷ್ಟಾಂತ ನೆನಪಾಗ್ತಾ ಇದೆ. ಶ್ರೀರಂಗಮಲ್ಲಿ ಶ್ರೀ ಚೈತನ್ಯ ಮಹಾಪ್ರಭು ಗೊತ್ತಾ ನಿಮಗೆ? ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರು ಶ್ರೀರಂಗ ಕ್ಷೇತ್ರದಲ್ಲಿ 4 ತಿಂಗಳು ಚಾತುರ್ಮಾಸದಲ್ಲಿ ಅಲ್ಲಿರ್ತಾರೆ. ಅವರೇನೋ ಮುಂದೆ ಹಾಗೆ ಪ್ರಯಾಣ ಬೆಳೆಸೋರಿರ್ತಾರೆ. ವೆಂಕಟ ಭಟ್ಟ ಅಂಥೇಳಿ ಒಬ್ಬರು, ಅವರು ಶ್ರೀರಂಗನಾಥನ ಮುಖ್ಯ ಅರ್ಚಕರಿರ್ತಾರೆ. ಅವ್ರು ಹೇಳ್ತಾರೆ, ಈಗ ಚಾತುರ್ಮಾಸ ಪ್ರಾರಂಭ ಆಗ್ತಾ ಇದೆ, ದಯವಿಟ್ಟು ನಮ್ಮ ಮನೆಯಲ್ಲಿರಿ. ಮೊದಲನೇ ದಿವಸ ಅವ್ರು ಕರೀತಾರೆ, ಚೈತನ್ಯ ಮಹಾಪ್ರಭುಗಳಲ್ಲಿ ರಂಗನಾಥನನ್ನು ದರ್ಶನ ಮಾಡಿ ಶ್ರೀರಂಗ ಕ್ಷೇತ್ರದಲ್ಲಿ ಕೀರ್ತನೆ ನೃತ್ಯ ಮಾಡ್ತಾರೆ. ಅವರ ಒಂದು ಸೌಂದರ್ಯವನ್ನು ನೋಡಿ ಎಲ್ಲ ಬ್ರಾಹ್ಮಣರು ಅವರು ಆಕರ್ಷಿತರಾಗ್ತಾರೆ. ಆಗ ಇವರು ನೃತ್ಯ ಕೀರ್ತನೆ ಮುಗಿದ ಮೇಲೆ ವೆಂಕಟ ಭಟ್ ಅನ್ನೋ ಈ ಮುಖ್ಯ ಅರ್ಚಕರು ಹೇಳ್ತಾರೆ, ಅವರು ಮುಂದೆ ಬಂದು, ಸ್ವಾಮಿ ದಯವಿಟ್ಟು ಇವತ್ತು ಮಧ್ಯಾಹ್ನ ಪ್ರಸಾದಕ್ಕೆ ನಮ್ಮ ಮನೆಗೆ ಬರಬೇಕು ಅಂತ ಹೇಳ್ತಾರೆ. ಅವ್ರ ಮನೆಗೆ ಬರ್ತಾರೆ, ಅಲ್ಲಿ ಪ್ರಸಾದ ಗ್ರಹಣ ಮಾಡ್ತಾರೆ. ಪ್ರಸಾದ ಆದಮೇಲೆ ಅವರು ಕುಳಿತುಕೊಂಡು ಚೈತನ್ಯ ಮಹಾಪ್ರಭುಗಳ ಪಾದ ಸಂಹಾವನೆ ಮಾಡ್ತಾ ಇರಬೇಕಾದ್ರೆ ಅವ್ರು ಹೇಳ್ತಾರೆ, ದಯವಿಟ್ಟು ನೀವು ನಮ್ಮ ಮನೆಯಲ್ಲೇ 4 ತಿಂಗಳು ಉಳ್ಕೋಬೇಕು. ಇಲ್ಲಿಲ್ಲ, ಸನ್ಯಾಸಿ ಎಲ್ಲಾದರೂ ಗೃಹಸ್ಥರ ಮನೆಯಲ್ಲಿ 4 ತಿಂಗಳು ಉಳಿಯೋದ್ರಿಂದ
ನಾನು ಈಗ ಪರ್ಯಟನೆಗೆ ಹೋಗ್ತಾ ಇದ್ದೀನಿ, ತೀರ್ಥಯಾತ್ರೆಗೆ ನಾನು ಹೊರಡಬೇಕು. ಇಲ್ಲ ಇಲ್ಲ, ಈಗ ಚಾತುರ್ಮಾಸ ಬರ್ತಾ ಇದೆ, ನೀವು ಪ್ರಯಾಣ ಮಾಡೋ ಹಾಗಿಲ್ಲ, ಅದಕ್ಕೋಸ್ಕರ ನೀವು ಇಲ್ಲಿ ಉಳ್ಕೋಬೇಕು. ಆಗ 4 ತಿಂಗಳಲ್ಲಿ ಉಳ್ಕೋತಾರೆ. ಪ್ರತಿನಿತ್ಯ ಚೈತನ್ಯ ಮಹಾಪ್ರಭುಗಳು ಕೂಡ ಅವರು ರಾಮಾನುಜಾಚಾರ್ಯ ಹಾಗೆ ಅವರು ಕಾವೇರಿ ನದಿ ಸ್ನಾನ ಮಾಡಿ ಬಂದು ರಂಗನಾಥನ ದರ್ಶನ ಮಾಡೋದು, ನೃತ್ಯ ಕೀರ್ತನೆ ಮಾಡೋದು ಎಲ್ಲ ಅಲ್ಲಿ ದರ್ಶನ ಮಾಡಿಕೊಂಡು ಬರೋದು, ಈ ರೀತಿ ಮಾಡ್ತಾ ಇರ್ತಾರೆ. ಅವ್ರು ನೋಡ್ತಾರೆ ಅಲ್ಲಿ ಒಬ್ಬ ಬ್ರಾಹ್ಮಣರಿದ್ದಾರೆ. ಅವರು ಕುಳಿತುಕೊಂಡು ಏನು ಮಾಡ್ತಾ ಇದ್ದಾರೆ, ಅವರು ಭಗವದ್ಗೀತೆಯನ್ನು ಪಠನೆಯನ್ನು ಮಾಡ್ತಾ ಇದ್ದಾರೆ. ಭಗವದ್ಗೀತೆಯ ಪಠನೆಯನ್ನು ಮಾಡ್ತಾ ಇದ್ದಾರೆ. ನೋಡಿದ್ರೆ ಭಗವದ್ಗೀತೆ ಪಠನೆ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಕಣ್ಣಲ್ಲಿ ನೀರು ಏನು ಮಾಡ್ತಾ ಇದೆ, ನೀರು ಬರ್ತಾ ಇದೆ, ನೀರು ಇಳಿತಾ ಇದೆ. ಆಮೇಲೆ ಮಿಕ್ಕಿದ್ದೆಲ್ಲ ವಿದ್ವಾಂಸ ಬ್ರಾಹ್ಮಣರು, ಶ್ರೀರಂಗ ಕ್ಷೇತ್ರ ಅಲ್ಲೆಲ್ಲ ತುಂಬ ವಿದ್ವಾಂಸ ಬ್ರಾಹ್ಮಣರು ಇರ್ತಾರೆ. ಕೆಲವೊಂದು ಬ್ರಾಹ್ಮಣರು ಅವ್ರು ನೋಡಿಬಿಟ್ಟು ನಗ್ತಾ ಇದ್ದಾರೆ, ಕೆಲವೊಬ್ರು ಹೀಯಾಳಿಸ್ತಾ ಇದ್ದಾರೆ. ಆದರೆ ಈ ಬ್ರಾಹ್ಮಣರು ಅದನ್ನೆಲ್ಲ ಈ ಭಕ್ತರು ಏನು ಮಾಡ್ತಾರೆ, ಅದಕ್ಕೆ ಯಾವುದಕ್ಕೂ ಏನೂ ಗಮನ ಕೊಡದೆ ಏನು ಮಾಡ್ತಾ ಇದ್ದಾರೆ, ಅವರು ಭಗವದ್ಗೀತೆ ಪಠನೆಯನ್ನು ಮುಂದುವರಿಸಿದ್ದಾರೆ. ಅವ್ರ ಕಣ್ಣಲ್ಲಿ ನೀರು ಇಳಿತಾ ಇದೆ. ಆಗ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರು ಸ್ವಯಂ ಅಲ್ಲಿ ಹೋಗ್ತಾರೆ. ಸ್ವಯಂ ಶ್ರೀ ಕೃಷ್ಣ ಯಾರು ಭಗವದ್ಗೀತೆಯ ಉಪದೇಶವನ್ನು ಮಾಡಿದ್ರು, ಅವರು ಈಗ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಬಂದಿದ್ದಾರೆ. ಅವರು ಆ ಬ್ರಾಹ್ಮಣನ ಹತ್ರ ಹೋಗ್ತಾರೆ, ಭಗವದ್ಗೀತೆ ಪಠನೆ ಮಾಡ್ತಾ ಇರುವಂಥ ಭಗವದ್ಗೀತೆ. ಅವ್ರು ಹೇಳ್ತಾರೆ, ಏನಾಯಿತು, ಏನು ನೀವು ಯಾಕೆ ಅಳ್ತಾ ಇದ್ದೀರಾ, ಭಗವದ್ಗೀತೆಯನ್ನು ಓದ್ತಾ? ಇವರೆಲ್ಲ ಹೀಯಾಳಿಸ್ತಾ ಇದ್ದಾರೆ, ನಿಮಗೆ ಬೈತಾ ಇದ್ದಾರಂತೆ, ನೀವು ಅಳ್ತಾ ಇದ್ದೀರಾ ಹೇಗೆ? ಅವ್ರು ಹೇಳ್ತಾರೆ, ಇಲ್ಲ, ನನ್ನ ಗುರು ಆಜ್ಞೆ ಆಗಿದೆ. ನನಗೇನು ಗುರು ಆಜ್ಞೆ ಆಗಿದೆ, ಪ್ರತಿನಿತ್ಯ ನೀನು ಈ ಸ್ಥಾನದಲ್ಲಿ ಕುಳಿತು, ಎಲ್ಲಿ, ರಂಗನಾಥನ ದೇವಾಲಯದಲ್ಲಿ ಕುಳಿತುಕೊಂಡು ನೀನೇನು ಮಾಡಬೇಕು, 18 ಅಧ್ಯಾಯ ಭಗವದ್ಗೀತೆಯ ಪಠನೆಯನ್ನು ಮಾಡಬೇಕು ಅಂಥೇಳಿ ನನಗೆ ಗುರು ಆಜ್ಞೆ ಆಗಿದೆ. ಅದಕ್ಕೋಸ್ಕರ ನಾನು ಅಂಥ ವಿದ್ವಾಂಸನಲ್ಲ, ನನಗೆ ಅಷ್ಟೊಂದು ಅಕ್ಷರ ಜ್ಞಾನ ಇಲ್ಲ, ಆದರೆ ಗುರುಗಳ ಆಜ್ಞೆ ಆಗಿದೆ. ಅದಕ್ಕೆ ಶುದ್ಧಾಶುದ್ಧ ಗೀತಾ ಪಡಿ ಗುರು ಆಜ್ಞಾಮಾನಿ ಅಂತ. ಶುದ್ಧ ಅಶುದ್ಧ ಗೀತಾ ಪಠನೆಯನ್ನು ನಾನು ಮಾಡ್ತೀನಿ. ಯಾಕೆ? ನನಗೆ ಗುರುಗಳ ಆಜ್ಞೆ ಆಗಿದೆ. ನನಗೆ ಸರಿಯಾಗಿ ಓದಲಿಕ್ಕೂ ಬರೋದಿಲ್ಲ. ಹೇಳಲಾಗಿದೆ, ಕೆಲವು ಆಚಾರ್ಯರು ಅದರ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಭಗವದ್ಗೀತೆ ತಿರುಮೂರವಾಗಿ ಹಿಡ್ಕೊಂಡಿದ್ರಂತ ಅವ್ರು ಬ್ರಾಹ್ಮಣರು. ಅಷ್ಟೊಂದು ಅಂದರೆ ಅವ್ರಿಗೆ ಜ್ಞಾನ ಇಲ್ಲ. ಆದರೂ ಕೂಡ ಗುರುಗಳು ಹೇಳಿದ್ದಾರೆ ಅಂಥೇಳಿ ಅವರು ಏನು ಸಾಧ್ಯ ಆಗುತ್ತೋ ಅಷ್ಟು ಪಠನೆಯನ್ನು ಮಾಡ್ತಾಯಿದ್ರು. 18 ಅಧ್ಯಾಯ ಪ್ರತಿನಿತ್ಯ ರಂಗನಾಥನ ಸನ್ನಿಧಿಯಲ್ಲಿ ಅವರು ಪಠನೆಯನ್ನು ಮಾಡ್ತಾ ಇದ್ದಾರೆ. ಅವರು ರಂಗನಾಥನ ಸನ್ನಿಧಿಯಲ್ಲಿ ಪಠನೆಯನ್ನು ಮಾಡ್ತಾ ಇರಬೇಕಾದ್ರೆ ಚೈತನ್ಯ ಮಹಾಪ್ರಭು ಕೇಳ್ತಾರೆ, ಹಾಗಿದ್ರೆ ನೀನು ಅಳ್ತಾ ಯಾಕಿದೆಯಪ್ಪ ಅಂತ. ನೀನು ಯಾಕೆ ಅಳ್ತಾ ಇದೀಯ? ನೀನು ಈ ಎಲ್ಲ ಇವರು ಬ್ರಾಹ್ಮಣರಿಗೆ ಅಳಿಸೋದು ನಿನಗೆ ಗಣನೆಗಿಲ್ಲ, ನೀನು ಹೇಗೆ ಓದ್ತಾ ಇದೆಯಾ ಅದು ಗಣನೆಗಿಲ್ಲ, ಗುರು ಆಜ್ಞೆ ಅಂತ ನೀನು ಓದ್ತಾ ಇದೀಯ, ಆದರೆ ಯಾಕೆ ಅಳ್ತಾ ಇದೀಯ ನೀನು? ಆಗ ಅವ್ರು ಹೇಳ್ತಾರೆ, ಸ್ವಾಮಿ, ಶ್ರೀಕೃಷ್ಣ ಪರಮಾತ್ಮ ಭಗವಂತ ಏನಿದ್ದಾರೆ, ಅವರು ಎಲ್ಲ ಸಂಪೂರ್ಣ ಬ್ರಹ್ಮಾಂಡದ ಒಡೆಯ, ಎಲ್ಲರ ಸ್ವಾಮಿ. ಎಲ್ಲ ಈ ಸೃಷ್ಟಿ ಅವರಿಂದ ಬಂದಿದೆ. ಆದರೂ ಕೂಡ ಅವರಿಗೆ ಲಕ್ಷಾಂತರ ಲಕ್ಷ್ಮಿಯರು ವೈಕುಂಠದಲ್ಲಿ ಅವರು ಸೇವೆಯನ್ನು ಮಾಡ್ತಾ ಇರಬೇಕಾದ್ರೂ ಕೂಡ ಭಗವಂತ ಏನು ಮಾಡಿದ್ದಾರೆ, ಭಗವಂತ ಅವರು ತಮ್ಮ ಭಕ್ತನ ಮೇಲಿನ ವಾತ್ಸಲ್ಯದಿಂದ ಅವರು ಈ ಭಗವದ್ಗೀತೆಯ ಮೇಲಿರುವಂಥ ಚಿತ್ರವನ್ನು ನಾನು ನೋಡ್ತೀನಲ್ಲ, ಭಗವಂತನ ಭಕ್ತನ ಮೇಲೆ, ತಮ್ಮ ಭಕ್ತನ ಮೇಲೆ ವಾತ್ಸಲ್ಯದಿಂದ ಅವ್ರು ಏನು ಮಾಡಿದ್ದಾರೆ, ಎಂಥ ಸ್ಥಾನವನ್ನು ತೆಗೆದುಕೊಂಡಿದ್ದಾರೆ, ಒಬ್ಬ ಸಾರಥಿಯ ಸ್ಥಾನವನ್ನು ತೆಗೆದುಕೊಂಡಿದ್ದಾರೆ. ಸಾರಥಿಯಾಗಿ ಕೃಷ್ಣ ಅವರು ಒಬ್ಬ ಶೂದ್ರನ ಒಂದು ಕೆಲಸ ಅಂತ ಹೇಳ್ತಾರೆ. ಸಾರಥಿ ಯಾರು? ಶೂದ್ರ. ಅದನ್ನು ಅವರು ಆ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ನಿಮಗೆ ಗೊತ್ತಾ ಭಗವದ್ಗೀತೆಯಲ್ಲಿ ಅಂದರೆ
ರಣರಂಗದಲ್ಲಿ ಸಾರಥಿಯ ಕಾರ್ಯ ಮಾಡೋದಂದರೆ ನಮ್ಗೆ ಅರ್ಥ ಆಗೋದಿಲ್ಲ ಅದು. ಇವತ್ತಿನ ನಮ್ಮ ಡ್ರೈವರ್ ಇರ್ತಾರೆ, ಡ್ರೈವಿಂಗ್ ಮಾಡ್ತಾ ಇರ್ತಾರೆ, ನಾವು ಹೋಗ್ತಾ ಇರ್ತೀವಿ. ಏನಾದರೂ ನಾವು ಸ್ವಲ್ಪ ಹಾಗೆ ಹೀಗೆ ತೊಗೊಳ್ಬೇಕಿತ್ತು ಅಂತಂದರೆ ನಮ್ಗೆ ಹೇಳ್ತಿರ್ತಾರೆ, ಇರ್ಲಿ ಬಿಡಿ ಸ್ವಾಮೀಜಿ ಅವ್ರು ಓಡಿಸ್ತಾರೆ ಅಂತ. ನೋಡಿ, ಯಾರಿಗೋ ಏನೋ ಸ್ವಲ್ಪ ಹೇಳಿದರೆ ಸ್ವಲ್ಪ ನಿಧಾನ ಮಾಡೋ ಅಂತಂದರೆ, ಸ್ವಲ್ಪ ನೋಡಿ ಓಡಿಸ್ಕೋ ಅಂತಂದರೆ ನಮಗೇನಾಗುತ್ತೆ, ಸಿಟ್ಟು ಬರುತ್ತೆ. ನೀವೇ ಓಡಿಸ್ಕೊಡ್ರಿ ಹೋಗ್ರಿ ಅಂತ. ಗಾಡಿ ಬೇಕಂದ್ರೆ ನೀವೇ ಓಡಿಸ್ಕೊಡ್ರಿ ಅಂತ ಹೇಳ್ಬಿಡ್ತೀವಿ. ಅದು ಕೃಷ್ಣ ಆ ರೀತಿ ಅಲ್ಲ. ಆ ಸಮಯದಲ್ಲಿ ಯುದ್ಧದಲ್ಲಿ ಇಷ್ಟೊಂದು ಕೋಲಾಹಲ ಇರ್ತಿತ್ತು, ಇಷ್ಟೊಂದು ಶಬ್ದ ಇರ್ತಿತ್ತು. ಗಂಟೆ ಜಾಗಟೆ, ಈ ಗದೆಗಳು, ಆನೆಗಳ ಶಬ್ದ, ರಥಗಳ ಚಕ್ರಗಳ ಶಬ್ದ, ಎಲ್ಲ ಒಂದು ಗದ್ದಲದಲ್ಲಿ, ಎಲ್ಲ ಒಂದು ಏನು ಹೇಳ್ತಾರೆ ಕೋಲಾಹಲದಲ್ಲಿ ಅವ್ರಿಗೆ ಹೇಳಿದ್ರೆ ಕೇಳಿಸ್ತಿರಲಿಲ್ಲ. ನೀನು ಬಲ ಕಡೆ ತೊಗೊಳಪ್ಪ, ಎಡಗಡೆ ತೊಗೊಳ್ಳಿ, ಈ ಕಡೆ ಹೋಗಬೇಕು, ಈ ಯೋಧನ ಜೊತೆಗೆ ನಾನು ಯುದ್ಧ ಮಾಡಬೇಕು, ಈ ಮಹಾರ ಜೊತೆ ಬಾಣ ಹೊಡ್ತಾ ಇದ್ದೇನೆ. ಅವನಿಗೂ ಸಮಯ ಇರ್ತಿರ್ಲಿಲ್ಲ, ಅಥವಾ ಹೇಳಿದ್ರು ಕೇಳ್ತಾ ಇರಲಿಲ್ಲ, ಅಲ್ಲಿ ಕೇಳಿಸ್ತಾ ಇರಲಿಲ್ಲ. ಯಾವ ರೀತಿ ಸಿಗ್ನಲ್ ಕೊಡ್ತಾ ಇದ್ದಾರೆ ಅಂದರೆ, ನೀವು ಎಡಗಡೆ ಕಾಲಿಂದ ಹೋದ್ರೆ ಸಾರಥಿಗೆ ಏನು ಮಾಡಬೇಕು, ಎಡಗಡೆಗೆ ತಿರುಗಿಸ್ಬೇಕು. ಬಲಗಡೆ ಕಾಲಿಂದ ಹೋದ್ರೆ ಏನು ಮಾಡಬೇಕು, ಬಲಗಡೆ ತಿರುಗಿಸ್ಬೇಕು ಅವನು. ಅದೇ ಸಿಗ್ನಲ್ಲು. ಮತ್ತು ಶಾರ್ಪ್ ರೈಟ್ ತೊಗೋಬೇಕಂದ್ರೆ ಜೋರಾಗಿ ಒದಿಬೇಕು. ಸ್ವಲ್ಪ ಮೀಡಿಯಮ್ ಆಗಿ ಹೋದರೆ ನೀನು ಸ್ವಲ್ಪ ರೈಟ್ ತೊಗೊಳ್ಳೋ ಅಂತೇಳಿ 45 ಡಿಗ್ರಿ. ನೀವು ಸ್ವಲ್ಪ 30 ಡಿಗ್ರಿ ತೊಗೋಬೇಕಂದ್ರೆ ಅದು ಅಷ್ಟೇ. ಅಂದರೆ ಅದು ಸಿಗ್ನಲ್ ಇತ್ತು ರಥ ನಡೆಸಿ ನೋಡಿದ್ರು. ಅಂಥ ಪಾತ್ರವನ್ನು ಏನು ಮಾಡಿದಾನೆ ಭಗವಂತ, ಅವನು ವಹಿಸಿದಾನೆ. ಅರ್ಜುನ ಆ ರೀತಿ ಅವನಿಗೆ ಏನು ಮಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ ಯಾವ ರೀತಿ ರಥ ನಡೆಸ್ಬೇಕಂತೇಳಿ. ಆ ಪಾತ್ರವನ್ನು ಭಗವಂತ ತಗೊಂಡ. ಅಂದರೆ ಈ ರೀತಿ ಭಗವಂತ ಆ ಪಾರ್ಥ ಸಾರಥಿ ತನ್ನ ಭಕ್ತನ ಅವನು ಏನಾಗಿದ್ದಾನೆ, ಸಾರಥಿ ಆಗಿದ್ದಾನೆ ಅಂತ ಶುದ್ಧನ ಒಂದು ಕಾರ್ಯವನ್ನು ಭಗವಂತ ಅವನ ಒಂದು ಪರಂಪದವನ್ನು ಹಾಗೆ ವರ್ಣನೆ ಮಾಡೋಕ್ಕಾಗೋದಿಲ್ಲ. ಅವನ ಒಂದು ಸ್ಥಿತಿಯನ್ನು, ಎಲ್ಲರ ಸ್ವಾಮಿ, ಎಲ್ಲರ ಒಡೆಯ ಅವನು ಅಂಥ ಒಂದು ವಿನಮ್ರವಾದ ಪಾತ್ರವನ್ನು ನಿರ್ವಹಿಸ್ತಿದ್ದಾನೆ. ಅದನ್ನು ನೋಡಿಬಿಟ್ಟು ನನಗೇನಾಗ್ತಾ ಇದೆ, ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂಥೇಳಿ ಗೀತಾ ಪಠನೆಯನ್ನು ಮಾಡ್ತಾ ಇರುವಂಥ ಇವರು ಹೇಳ್ತಾರೆ, ಬ್ರಾಹ್ಮಣರು ಹೇಳ್ತಾರೆ. ಇದನ್ನು ನೋಡಿಬಿಟ್ಟು ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ ಅವನಿಗೆ, ಯಾರು ಸ್ವಯಂ ಶ್ರೀಕೃಷ್ಣ ಯಾರು ಭಗವದ್ಗೀತೆಯನ್ನು ಹೇಳಿದ್ರಲ್ಲ ಅವರು ಅವನ ಒಂದು ಸೇವೆಯಿಂದ ಪ್ರಸನ್ನರಾಗಿ ಹೇಳ್ತಾರೆ, ನೀನು ನಿಜವಾದ ಭಗವದ್ಗೀತೆಯ ಅರ್ಥವನ್ನು ಮಾಡ್ಕೊಂಡಿದ್ಯಾ. ಏನು ಮಾಡಿದ್ಯಾ ನೀನು, ಭಗವದ್ಗೀತೆ ಅರ್ಥ ನೀನು ನಿಜವಾಗಿ ಮಾಡ್ಕೊಂಡಿದ್ಯಾ. ಯಾಕಂದರೆ ಭಗವಂತನ ಒಂದು ಆ ಕರುಣಾಮಯಿ ಹೃದಯದ ಬಗ್ಗೆ ನೀನು ತಿಳ್ಕೊಂಡಿದೀಯಾ. ಯಾರೋ ಒಂದು 700 ಶ್ಲೋಕಗಳನ್ನು ಭಗವದ್ಗೀತೆಯ ಕಂಠಸ್ಥ ಮಾಡಿಬಿಡ್ಬೋದು, 45 ನಿಮಿಷದಲ್ಲಿ ಹೇಳಿ ಗಿನ್ನೆಸ್ ರೆಕಾರ್ಡ್ ಮಾಡಿಬಿಡ್ಬೋದು. ಅದನ್ನು ಬಹಳ ಶುದ್ಧವಾಗಿ ಹೇಳ್ಬೋದು. ಆದರೆ ಅದರ ಮರ್ಮವನ್ನು, ಆ ಭಗವಂತನ ಭಾವವನ್ನು, ಆ ಅರ್ಜುನನ ಭಾವವನ್ನು ಯಾರು ಗ್ರಹಣ ಮಾಡ್ತಾರೆ ಅವರು ನಿಜವಾಗಿ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಆ ರೀತಿ ಅದಕ್ಕೆ ನಮ್ಮ ಉದ್ದೇಶ ಮುಖ್ಯವಾಗ. ನಮಗೀಗ ರಥಯಾತ್ರೆ ಬರೋದಿದೆ ಸ್ವಲ್ಪ ಸಮಯದಲ್ಲಿ. ರಥಯಾತ್ರೆ ಜಗನ್ನಾಥಪುರಿಗೆ ಒಂದು ಸಾರಿ ಒಬ್ಬನು ದೊಡ್ಡ ಸೇಟ್ ಬರ್ತಾನೆ. ಸೇಟ್ ಅಂದರೆ ವ್ಯಾಪಾರಿ. ಅವನಿಗೆ ತನ್ನ ಒಂದು ದುಡ್ಡಿನ ಬಗ್ಗೆ ಬಹಳ ದರ್ಪ ಇರುತ್ತೆ. ಇದು ಸುಮಾರು 18ನೇ ಶತಮಾನದಲ್ಲಿ ಆಗಿರುವಂಥ ಘಟನೆ. ಈಗ 21ನೇ ಶತಮಾನ ನಡೀತಾ ಇದೆ. ಒಂದು 300 ವರ್ಷಗಳ ಹಿಂದೆ ಜಗನ್ನಾಥಪುರಿಯಲ್ಲಿ ಆಗಿರುವಂಥ ಘಟನೆ ಇದು, 300 ವರ್ಷ ಹಿಂದೆ. ಆಗ ಅವನು ನೋಡ್ತಾನೆ, ಆ ಜಗನ್ನಾಥಪುರಿಯಲ್ಲಿ 56 ಪ್ರಕಾರದ ನೈವೇದ್ಯಗಳನ್ನು ಭಗವಂತನಿಗೆ ಮಾಡ್ತಾ ಇದ್ದಾರೆ. ಜಗನ್ನಾಥಪುರಿಯಲ್ಲಿ ನಾವು ನೋಡ್ತೀವಿ ಎಲ್ಲ ಸಿಂಪಲ್ ಐಟಮ್ ಇರ್ತವೆ. ಬಹಳ ಏನು ಪನೀರದ್ದು ಅದು ಇದು ಏನು ಕಾಸ್ಟ್ಲಿ ಐಟಮ್ ಇರೋಲ್ಲ. ಬೇಳೆ, ತರಕಾರಿಗಳು, ಅನ್ನ ಅದು ಜಾಸ್ತಿ ಇರುತ್ತೆ. ಅದಕ್ಕೆ ಅವ್ನು ನೋಡಿ ಹೇಳ್ತಾನೆ, ಅವನು ಭಾಳ ಗರ್ವದಿಂದ ಅಲ್ಲಿ ಮುಖ್ಯ ಪೂಜಾರಿಗೆ ಹೇಳ್ತಾನೆ, ನಾನೇನು ಮಾಡ್ತೀನಿ, 1 ಲಕ್ಷ ರೂಪಾಯಿ ನಾನು ಭಗವಂತನ ಅನ್ನ ಪ್ರಸಾದಕ್ಕೆ ಇವತ್ತು ನೈವೇದ್ಯಕ್ಕೆ ನಾನು ದೇಣಿಗೆ ಕೊಡ್ತೇನೆ. ಆದರೆ ನಂದು ಒಂದೇ ಒಂದು ಕಂಡೀಷನ್ ಇದೆ, ನೀವು 1 ಲಕ್ಷ ರೂಪಾಯಿದ್ದೇನು ಮಾಡಬೇಕು,
1,00,000 ಒಂದೇ ದಿವಸದಲ್ಲಿ ನೈವೇದ್ಯ ಮಾಡಬೇಕು ಜಗನ್ನಾಥನಿಗೆ ಅಂತ. 1,00,000 ಅವ್ರ ಕಿಚನ್ನಲ್ಲಿ ಅಷ್ಟು ಕುಕ್ಕಿಂಗ್ ಮಾಡೋಕ್ಕಾಗಲ್ಲ, ಅಷ್ಟು ಬೇಳೆ ಅಕ್ಕಿ ತರಕಾರಿಗಳನ್ನು ತರೋಕ್ಕಾಗಲ್ಲ, ಬೆಲ್ಲ ಅದೆಲ್ಲ ಅಷ್ಟೊಂದು ಆಗ್ಬಿಡುತ್ತೆ. ಇವತ್ತಿನ ಸಮಯದಲ್ಲಿ 1,00,000 ನಾವು ಆರಾಮಾಗಿ ಖಾಲಿ ಮಾಡ್ಬೋದು. ಒಂದು 10,000 ಜನರಿಗೆ ಉಣಿಸಿದ್ರೆ 1,00,000 ರೂಪಾಯಿ ಆರಾಮಾಗಿ ಖಾಲಿ ಆಗುತ್ತೆ. 10,000 ಜನ ಇಲ್ಲ, 4,000-5,000 ಜನರಲ್ಲೂ ಆಗ್ಬೋದು. ಈಗೆಲ್ಲ ದೊಡ್ಡ ದೊಡ್ಡ ಮದುವೆ ಮಾಡ್ತಾರಲ್ಲ, ಕೇಳಿದ್ದೀನಿ ನಾನು, 2,500-3,000 ಪ್ಲೇಟು ಇರ್ತವೆ. ಹಂಗಾದರೆ 1,00,000 ಸಾಲೋದಿಲ್ಲ. ಆ ಸಮಯದಲ್ಲಿ 1,00,000 ರೂಪಾಯಿ ಅಂತಂದರೆ ಅದು ವಿಚಾರ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಸಂಪೂರ್ಣ ದೇವಸ್ಥಾನವನ್ನೆಲ್ಲ ತುಂಬಿಸ್ಬಿಟ್ರೂ ಖಾಲಿ ಆಗ್ತಿರಲಿಲ್ಲ, ಅಷ್ಟೊಂದು ದುಡ್ಡು. ಅವ್ರ ಚಾಲೆಂಜು 1,00,000 ಕೊಡ್ತೀನಿ ಅಂತೇಳಿ. ಆಗ ಭಗವಂತನಲ್ಲೇ ಆ ಮುಖ್ಯ ಪೂಜಾರಿ ಇದ್ದವರು ರೋಗಿ ಪ್ರಾರ್ಥನೆ ಮಾಡ್ತಾರೆ, ಭಗವಂತ ಈ ರೀತಿ ಇವನು ನಿಮಗೆ ಚಾಲೆಂಜ್ ಮಾಡಿದಾನೆ, 1,00,000 ರೂಪಾಯಿದು ನೈವೇದ್ಯ ಮಾಡ್ಬೇಕಂತ ಹೇಳಿ, ನಾನು ಏನು ಮಾಡಲಿ ಅಂಥೇಳಿ ಪ್ರಾರ್ಥನೆ ಮಾಡಿ, ದಯವಿಟ್ಟು ನಮ್ಮ ಜಗನ್ನಾಥಪುರಿಯ ಒಂದು ಮಾನ ಮರ್ಯಾದೆಯನ್ನು ನೀವೇ ಉಳಿಸ್ಬೇಕು ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದೆ. ಆಗ ಜಗನ್ನಾಥ ಅವ್ರಿಗೆ ಹೇಳ್ತಾನೆ ಪೂಜಾರಿಗೆ, ಆಯಿತು ಹಾಗಿದ್ರೆ ಅವನೇನು ಜಗತ್ ಸೇಠ್ ಅಂತೇಳಿ ಅವನ ಹೆಸರುತ್ತೆ, ಆ ಸೇಠ್ ಏನಿದಾನಲ್ಲ ಅವ್ನಿಗೆ ಹೋಗಿ ಹೇಳು ಏನು ತಂದು ಕೊಡ್ಬೇಕಂತ ಹೇಳಿ ಅವನಿಗೆ. ಒಂದೇನು 1,00,000 ರೂಪಾಯಿ ಬೇಡ, ಅವ್ನಿಗೆ ಹೋಗಿ ಹೇಳು ಒಂದು ಗಜ ಮುಕ್ಕುಟ ಮಣಿ ಅಂತ ಆಗುತ್ತೆ, ಗಜ ಮೋತಿ ಅಂತ ಹೇಳ್ತಾರೆ ಅದಕ್ಕೆ. ಮೋತಿ ಅಂದರೆ ಒಂದು ಸಾವಿರಾರು ಆನೆಗಳಲ್ಲಿ ಯಾವುದೋ ಒಂದು ಆನೆಗೆ ಅದರ ಹಣೆ ಮೇಲೆ ಒಂದು ಮುತ್ತು ಅದು ಬರುತ್ತಂತೆ, ಮುತ್ತು ಬರುತ್ತಂತೆ. ಅಂದರೆ ಅದನ್ನು ಒಳಗಡೆ ಇರ್ತದೆ, ಹೊರಗಡೆ ಕಾಣಲ್ಲ. ಅದು ಬೇಕಂದರೆ ನಾವೇನು ಮಾಡಬೇಕು, ಸಾವಿರಾರು ಆನೆಗಳನ್ನು ಪರೀಕ್ಷೆ ಮಾಡಬೇಕು, ಕೊಲ್ಲಬೇಕು. ಹೇಳ್ತಾರಲ್ಲ ಗಾದೆ ಮಾತು, ಹಾತಿ ಮರಾವ ಬಿ ಏಕ್ ಲಾಖ್ ಜಿಂದಾ ಬಿ ಏಕ್ ಲಾಖ್ ಅಂತ. ಇವತ್ತಿಗೆ 1,00,000 ಬರೋದಿಲ್ಲ, ಆದರೆ ಆನೆ ಸತ್ರು ಅದಕ್ಕೆ 1,00,000ನೇ ಬೆಲೆ ಅಂತೆ. ಅದು ಜೀವಂತ ಇದ್ರೂ 1,00,000 ಬೆಲೆ ಅಂತ. ಅದು ಅಂದರೆ ಒಂದೇ ಆನೆಗೆ 1,00,000 ಬೆಲೆ. ಆ ಸಮಯದಲ್ಲಿ ಹೇಳಿದ್ದು, ಇವತ್ತಾಗಲ್ಲ, ಇವತ್ತು 1,00,000ಕ್ಕೆ ಒಂದು ಆನೆ ಬರಲ್ಲ. ಅದು ಭಾರಿ ಮಾತು. ಅಂದರೆ ಅವನು ಸಾವಿರಾರು ಆನೆಗಳನ್ನು ಹೊಡೆದ್ರೆ ಅವಾಗ ಏನಾಗುತ್ತೆ, ಒಂದು ಮೋತಿ ಸಿಗ್ಬೋದು ಅದು. ಅದಕ್ಕೋಸ್ಕರ ಅವರು ಭಗವಂತ ಹೇಳ್ತಾನೆ, ಅದನ್ನು ಏನು ಮಾಡಬೇಕು, ಆ ಮೋತಿನ ತೊಗೊಂಡ್ಬಿಟ್ಟು ನನಗೆ ನಾನು ಊಟ ಆದಮೇಲೆ ನಾನೇನು ಪಾನ್ ಎಲೆ ಬೀಳಿದೆಲೆ ನಾನು ತೊಗೊಳ್ತೀನಲ್ಲ, ಅದರೊಳಗೆ ಏನು ಮಾಡಬೇಕು, ಅದರದ್ದು ಯಾವ ರೀತಿ ನಾವು ಸುಣ್ಣ ಹಾಕ್ತೀವಲ್ಲ ಇದರಲ್ಲಿ ಪಾನಲ್ಲಿ, ಆ ಥರ ಸುಣ್ಣ ಅದರದ್ದು ಸುಣ್ಣ ನನಗೆ ಹಚ್ಚಿಕೊಡ್ಬೇಕು ಅಂತ ಹೇಳ್ತಾರೆ ಭಗವಂತ. ಆವಾಗ ಆಯಿತು, ಭಗವಂತ ಹೋಗಿ ಹೇಳ್ತಾರೆ ಸೇಟ್ಗೆ, ಏನು ನೀನೇನು ಮಾಡಬೇಕಪ್ಪ, ಆ ಗಜ ಮೋತಿಯನ್ನು ತಂದು ಭಗವಂತನಿಗೆ ಅದರದ್ದು ಸುಣ್ಣ ವೀಳ್ಯದೆಲೆಯಲ್ಲಿ ಹಾಕಿ ಕೊಡಬೇಕು ಅಂತ ಹೇಳ್ತಾರೆ. ಆಗ ಅವನಿಗೆ ಅರಿವೆ ಆಗುತ್ತೆ, ತನ್ನ ಅಹಂಕಾರದ ಅರಿವಾಗುತ್ತೆ ಅವನಿಗೆ. ಅವನು ಬಂದು ಭಗವಂತನಿಗೆ ನತಮಸ್ತಕನಾಗ್ತಾನೆ, ಭಗವಂತನಿಗೆ ಶರಣಾಗ್ತಾನೆ. ಈ ರೀತಿ ಅಂದರೆ ಭಗವಂತನಿಗೆ ನಾವು ಒಂದು ಅಳತೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಭಗವಂತ ತ್ರಿವಿಕ್ರಮ, ವಾಮನ ಚಿಕ್ಕ ವಟುವಿನ ರೂಪದಲ್ಲಿ ಬಂದು ಅವನು ಏನು ಮಾಡ್ದ, 3 ಲೋಕಗಳನ್ನು ಅವನು ಕೇಳ್ತಾನೆ. ಬಲಿ ಚಕ್ರವರ್ತಿಗೆ ಏನು ಕೇಳಿದ ಅವನು, 3 ಪಾದದಷ್ಟು ಜಾಗ ಕೊಡು ನನಗಂತ ಹೇಳ್ತಾನೆ. ಬಲಿ ಚಕ್ರವರ್ತಿ, ನಿನ್ನ ರೂಪ ಅಷ್ಟೇ ಚಿಕ್ಕದಿದೆ ಅಂತ ತಿಳ್ಕೊಂಡಿದ್ದೆ ನಾನು, ನಿನ್ನ ಬುದ್ಧಿನೂ ಬೆಳೆದಿಲ್ಲಲ್ಲ, ನೀನು ಏನು 3 ಪಾದ ಕೇಳ್ತಾ ಇದೆಯಾ ನನ್ನ ಹತ್ರ ಬಂದು. ನಾನು 3 ಲೋಕದ ಒಡೆಯ, ನಾನು ಬೇಕಂದರೆ ನೀನು ಒಂದು ಪೂರ್ಣ ಗ್ರಹವನ್ನೇ ಕೇಳಿಬಿಟ್ರು ನಾನು ಕೊಡ್ಬೋದು. ಆಗ ವಾಮನ ದೇವ ಬಟು ಬ್ರಾಹ್ಮಣನ ರೂಪದಲ್ಲಿ ಬಂದಿರ್ತಾರೆ, ಬ್ರಹ್ಮಚಾರಿ ರೂಪದಲ್ಲಿ, ಅವ್ರು ಹೇಳ್ತಾರೆ, ಒಬ್ಬ ವ್ಯಕ್ತಿಗೆ ತನ್ನ ಮನಸ್ಸು ಮತ್ತು ಇಂದ್ರಿಯಗಳ ನಿಯಂತ್ರಣದಲ್ಲಿ ಇರದೇ ಇದ್ದರೆ ಅವನಿಗೆ 3 ಪಾದ ಅಲ್ಲ, 3 ಲೋಕ ಅಲ್ಲ, 30 ಲೋಕ ಕೊಟ್ಟರು ಅವನಿಗೆ ಏನಾಗೋದಿಲ್ಲ, ಸಂತುಷ್ಟವಾಗಿ ನೆಮ್ಮದಿ ಇರೋದಿಲ್ಲ. ನನಗಷ್ಟೇ ಸಾಕು, ಅಷ್ಟೇ ಕೊಡು ಅಂತ ಹೇಳ್ತಾರೆ ಭಗವಂತ. ಆ ರೀತಿ ನಾವು ಉದ್ದೇಶ, ಭಗವಂತನಿಗೆ ಅಪ್ರಮೇಯ ಅಂತ ಒಂದು ಹೆಸರಿದೆ. ಏನು
ಭಗವಂತನಿಗೆ ಅಳತೆ ಮಾಡೋಕ್ಕಾಗೋದಿಲ್ಲ. ಭಗವಂತನಿಗೆ ನಾವು ಅಳತೆ ಮಾಡೋಕ್ಕಾಗಲ್ಲ. ಅದಕ್ಕೆ ಅಪ್ರಮೇಯ ಅಂದರೆ ಅಳತೆಗೆ ಸಿಗದವನು ಅಂತ ಭಗವಂತ. ಅದು ವಾಮನ ರೂಪದಲ್ಲಿ ಭಗವಂತ ತೋರಿಸಿದ. ಅವನೇನೋ ಇಲ್ಲಿ ವಿಗ್ರಹ ರೂಪದಲ್ಲಿ ನಮ್ಮ ಲಾಭಕ್ಕೋಸ್ಕರ ಅವನು ಒಂದು ಚಿಕ್ಕ ರೂಪದಲ್ಲಿ ಬಂದಿರ್ಬೋದು. ಆದರೆ ಅವನ ಒಂದು ಮಹಿಮೆಯನ್ನು, ಅವನ ಒಂದು ಮಹಾನತೆಯನ್ನು, ಅವನ ಉದಾರತೆಯನ್ನು ನಾವು ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಪ್ರಮೇಯ ಅಂಥೇಳಿ ಭಗವಂತನಿಗೆ ಹೆಸರು. ಅಳತೆ ಮಾಡಲಿಕ್ಕೆ ಆಗದವನು ಅಂತ. ಆ ರೀತಿ ಈ ಜಗತ್ ಸೇಟ್ನಿಗೆ ಭಗವಂತ ಅವನೇನು ಮಾಡ್ದ, ಒಂದು ಪಾಠವನ್ನು ಕಲಿಸಿದ. ರೀತಿ ನಾವು ನೋಡ್ತೀವಿ, ಭಗವಂತ ಏನು ನೋಡ್ತಾನೆ, ನಮ್ಮ ಏನು ನಾವು ಭಗವಂತನಿಗೆ ಅರ್ಪಣೆ ಮಾಡ್ತೀವಿ ಅದರ ಹಿಂದಿನ ಉದ್ದೇಶವನ್ನು ನೋಡ್ತಾನೆ ಭಗವಂತ. ಅದಕ್ಕೋಸ್ಕರ ಈಗ ಜಗನ್ನಾಥ ರಥಯಾತ್ರೆ ಬರ್ತಾ ಇದೆ. ಜಗನ್ನಾಥ ರಥಯಾತ್ರೆಗೆ ನಾವು ನಮ್ಮ ಸಂಪೂರ್ಣವಾಗಿ ನಾವು ಪ್ರತಿಶತ ಪ್ರಯತ್ನ ಮಾಡ್ತಾ ಇದ್ವಿ ಅವನ ಸೇವೆಗೆ. ಅವನು ನೋಡ್ತಾನೆ ಭಗವಂತ. ಕೃಷ್ಣನ ಬೇರೆ ಎಲ್ಲರೂ ಸೇವೆ ಮಾಡೋದು ಸುಲಭ, ಆದರೆ ಭಗವಂತನ ಸೇವೆ ಅಷ್ಟೊಂದು ಸುಲಭ ಅಲ್ಲ. ಯಾಕಂದರೆ ಭಗವಂತ ಎಲ್ಲರೂ ನಮ್ಮ ಹೃದಯದಲ್ಲಿದ್ದಾನೆ. ಭಗವಂತ ನಮ್ಮ ಹೃದಯದಲ್ಲಿದ್ದಾನೆ. ಅವ್ನಿಗೆ ಗೊತ್ತಾಗುತ್ತೆ ನಾವು ಯಾವ ಭಾವದಿಂದ ನಾವು ಅವನ ಸೇವೆಯನ್ನು ಮಾಡ್ತಾ ಇದ್ವಿ. ಒಬ್ಬರು ಭಕ್ತರು ಹೇಳ್ತಾ ಇದ್ರು, ಇಲ್ಲೇನೋ ನಾವು ಅಂದರೆ ಎಲ್ಲರ ಮುಂದೆ ತೋರಿಸ್ಲಿಕ್ಕೆ 500 ರೂಪಾಯಿ ನೋಟು ಹುಂಡಿಯೊಳಗೆ ಹಾಕ್ಬಿಡ್ಬೋದು ನಾವು. ಭಗವಂತ ನಾವು ಹುಂಡಿಯೊಳಗೆ ಎಷ್ಟು ಹಾಕ್ತೀವಿ ನೋಡೋದಿಲ್ಲ, ಪರ್ಸೊಳಗೆ ಹಿಂದೆ ಎಷ್ಟು ಇಟ್ಕೊಂಡಿದ್ವಿ ಅದನ್ನು ನೋಡ್ತಾನೆ. ಕೃಷ್ಣ ಸರ್ವಥ ಪಾಣಿಪಾದಂ ತತಃ ಸರ್ವತೋಕ್ಷಿ ಶಿರೋಮುಖಂ ಅಂತೇಳಿ ನಾವು ನೋಡ್ತೀವಿ. ವಿಶ್ವರೂಪದಲ್ಲಿ ಅವನು ಭಗವಂತನ ಕೈಗಳು, ಕಾಲುಗಳು, ಕಣ್ಣುಗಳು, ಅವನ ತಲೆ ಎಲ್ಲ ಕಡೆ ಇದೆ ಅಂತ. ಭಗವಂತನ ಕಣ್ಣು ಎಲ್ಲ ಕಡೆಗಿದೆ. ನಾವು ಜೋಬಲ್ಲಿ ಎಷ್ಟು ಇಟ್ಕೊಳ್ತಿದ್ವಿ, ಹುಂಡಿಯಲ್ಲಿ ಎಷ್ಟು ಹಾಕ್ತೀವಿ. ಅದಕ್ಕೆ ಭಗವಂತ ಹೇಳೋದು ಅಂದರೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸರ್ವಧರ್ಮಾನ್ ಪರಿತ್ಯಜ್ಯ. ಕೃಷ್ಣ ವಾಟ್ ಹಿ ವಾಂಟ್ಸ್, ಏನು ಬೇಕು ಅವನಿಗೆ? ಕಂಪ್ಲೀಟ್ ಸರೆಂಡ್ರ್. ನಾವು ಸಂಪೂರ್ಣವಾಗಿ ಶರಣಾಗ್ತಾ ಇದ್ದರೆ ಅವನು ಸಂಪೂರ್ಣವಾಗಿ ರಕ್ಷಣೆಯನ್ನು ಮಾಡ್ತಾನೆ. ನಾವು ಎಷ್ಟು ಶರಣಾಗತರಾಗ್ತೀವಿ ಅಷ್ಟು ರಕ್ಷಣೆ ನಮಗೆ ಸಿಗುತ್ತೆ. ನಾವು 1% ಶರಣಾಗತರಾದರೆ 1%. ನನಗೆ ಬಹಳ ಎಕ್ಸ್ಪೀರಿಯೆನ್ಸ್ ಆಗಿದೆ. ಒಂದು ಸಾರಿ ಏನಾಯ್ತಂದರೆ, ನನಗೆ ಯಾವುದೋ ಒಂದು ಫೀಸ್ ಕಟ್ಟಬೇಕು ಅಂತ ಹೇಳಿದ್ರು. ಏನೋ ಒಂದು CA ಅಥವಾ ನಮ್ಮದು ಅಕೌಂಟಿಂಗದು ಒಂದು ಫೀಸ್ ಕಟ್ಟಬೇಕಿತ್ತು. ತುಂಬ ಹೇಳಿದ್ರು ಅದು ರೇಟ್. ಎಷ್ಟು? ಒಂದು ವರ್ಷದ್ದು ತಿಂಗಳಿಗೆ 2,000 ಕ್ಯಾಲ್ಕುಲೇಷನ್ ಮಾಡಿದ್ರು 48,000 ಆಗುತ್ತೆ. ನಿಮ್ಮದು ಅಕೌಂಟದ್ದು ಅದು 48,000 ರೂಪಾಯಿ ನೀವು ಕಟ್ಟಬೇಕು ಅಂತ ಹೇಳಿದ್ರು. ಇಲ್ಲ ಅಷ್ಟೊಂದು ಆಗೋದಿಲ್ಲ, ನಮ್ಮದೇನು ಅಷ್ಟು ದೊಡ್ಡ ಅಕೌಂಟ್ ಇರಲ್ಲ. ಈಗಿನ ಥರ ಅವಾಗ ರಥಯಾತ್ರೆನೂ ಕೂಡ ಮಾಡ್ತಾ ಇರಲಿಲ್ಲ ನಾವು. ತುಂಬ ಕಡಿಮೆ ಟ್ರಾನ್ಸಾಕ್ಷನ್ ಎಲ್ಲ ಇರ್ತಿತ್ತು. ನಾವು ಸಿಂಪಲ್ಲಾಗಿ ಪ್ರೋಗ್ರಾಮು ಎಲ್ಲ ಮಾಡ್ತಾಯಿದ್ವಿ. ಈಗೆಲ್ಲ ಖರ್ಚು ಎಲ್ಲ ನಮ್ಮದು ತುಂಬ ಇದೆ, ಎಲ್ಲ ಮಾಡ್ತೀವಿ, ಅದು ಬೇರೆ ಮಾತು. ಆವಾಗಲೇ 48,000 ನಿಮ್ಮದು CA ಚಾರ್ಜು ಅಂತ ಹೇಳಿ. ಸರ್ ಅಷ್ಟು ತೊಗೋಬೇಡಿ, ಬೇಡ ಸ್ವಲ್ಪ ನೋಡಿ ಇದನ್ನು ಮಾಡೋಣ ಅಂತ. ಆದರೂ ಅವ್ರು ಏನೂ ಕೇಳಲಿಲ್ಲ. ಇರೋದೇ ನಮ್ಮ ಹತ್ರ ಕಡಿಮೆ ದುಡ್ಡಿತ್ತು. ಆದರೂ ನನಗೆ ಕೊಡಬೇಕಾಗಿ ಬಂತು. ಕಿತ್ಕೊಂಡಂಗೆ ಮಾಡಿದ್ರು, ಕೊಟ್ಬಿಟ್ಟೆ. 48,000 ಕೊಡಬೇಕಾಯ್ತು, ಕೊಟ್ಬಿಟ್ಟೆ ನಾನು. ನನಗೆ ಚಿಂತೆ ಆಯಿತು, ಏನಾಯ್ತಪ್ಪ ಈಗ ಇದು ಏನು ಹೀಗಾದರೆ ಹೇಗೆ, ಏನು ಮಾಡೋದು ಈಗ ಅಂಥೇಳಿ ನಾನು ವಿಚಾರ ಮಾಡ್ತಾಯಿದ್ದೆ. ಅಷ್ಟರಲ್ಲೇ 2 ದಿವಸ ಆಗಿಲ್ಲ, ಇನ್ನೂ ಇದಾಗಿ ಈ ಇನ್ಸಿಡೆಂಟ್ ಆಗಿ 2 ದಿವಸ ಆಗಿಲ್ಲ. ಒಬ್ಬರು ಭಾಳ ಸಿಂಪಲ್ ವ್ಯಕ್ತಿ ನಮ್ಮ ಇಲ್ಲಿ ಸತ್ಸಂಗದಲ್ಲಿ ಬರ್ತಿದ್ರು, ಒಬ್ಬರು ರಿಟೈರ್ಡ್ ಟೀಚರ್. ನಾನು ಹೊರಗಡೆ ಇದ್ದೆ, ಫೋನ್ ಮಾಡಿದ್ರು ನನಗೆ, ಸ್ವಾಮೀಜಿ ದೇವಸ್ಥಾನದಲ್ಲಿದ್ದೀರಾ ಅಂತ ಕೇಳಿದ್ರು ಫೋನ್ ಮಾಡಿ. ನಾನು ಹೇಳಿದೆ, ಇಲ್ಲಲ್ರಿ ಸ್ವಲ್ಪ ಹೊರಗಡೆ ಇದ್ದೀನಿ ಇಲ್ಲೇ ಅಂತ. ಎಷ್ಟು ಸಮಯ ಆಗುತ್ತೆ ನೀವು ಬರಲಿಕ್ಕೆ? ಏನು ಅರ್ಜೆಂಟ್ ಇತ್ತ ಅಂದೆ. ಇಲ್ಲ ನನಗೆ ಸ್ವಲ್ಪ CA ಹೇಳಿದ್ದಾರೆ, ನನಗೆ ಸ್ವಲ್ಪ ಟ್ಯಾಕ್ಸ್ ಬೆನಿಫಿಟ್ ಬೇಕಾಗಿತ್ತು, ಒಂದು ATG ರಿಸಿಪ್ಟ್ ಬೇಕಾಗಿತ್ತು, ಅದಕ್ಕೋಸ್ಕರ ಸ್ವಲ್ಪ ಡೊನೇಷನ್ ಕೊಡೋದಿತ್ತು, ಅದಕ್ಕೆ ನಾನು ದೇವಸ್ಥಾನಕ್ಕೆ ಬರ್ತಾಯಿದ್ದೆ. ಆಯ್ತಾಯಿತು, ಒಂದು 15 ನಿಮಿಷದಲ್ಲಿ ಬಂದುಬಿಡಿ, ನಾನು ಬರ್ತೀನಿ. ಡೊನೇಷನ್ ಅಂದ ತಕ್ಷಣ ನಾನು ಬೇಗ ಬರ್ತೀನಿ ಅಂಥೇಳಿ ನಾನು
ಬಂದುಬಿಟ್ಟೆ, ದೇವಸ್ಥಾನಕ್ಕೆ ಬಂದೆ. ನನಗೆ ಆಶ್ಚರ್ಯ, ಭಾಳ ಸಿಂಪಲ್ ಪರ್ಸನ್ ಅವರು. ಅವ್ರ ಮನೆ ಸ್ವಲ್ಪ ಈಗ ದೂರ ಆಗಿದೆ. DCM ಟೌನ್ಶಿಪ್ಪಲ್ಲಿದ್ದಾಗ ಪ್ರತಿ ವಾರ ಬರ್ತಿದ್ರು ಅವರು, ಈಗ ಇಲ್ಲಿ ಬರೋಕ್ಕಾಗ್ತಾ ಇರಲಿಲ್ಲ. ಅವರು ಬಂದು ಇಮಿಡಿಯೇಟ್ಲಿ ಏನು ಮಾಡಿಬಿಟ್ರು, 50,000 ರೂಪಾಯಿ ಚೆಕ್ ಬರೆದು ಕೊಟ್ಬಿಟ್ರು. 50,000 ಚೆಕ್ ಬರೆದು ಕೊಟ್ಟು ನನಗೆ ಆಶ್ಚರ್ಯ ಅಂದರೆ ಅವರು 50,000 ಕೊಡ್ತಾ ಇದ್ದಾರೆ ಅಂಥೇಳಿ. ಯಾವಾಗಲೂ 1,000 ಕೊಟ್ಟವ್ರಲ್ಲ ಅವರು. ಯಾರು CA ರೂಪದಲ್ಲಿ ಅವರು ಯಾರೋ ತೊಗೊಂಡಿದ್ರಲ್ಲ, ನಂದು ಏನೋ ಒಂದು ಅಕೌಂಟ್ ಚಾರ್ಜ್ ಅಂತೇಳಿ 48,000. ಇಲ್ಲಿ ಭಗವಂತ ಈ ರೀತಿ ಕಳಿಸ್ಬಿಟ್ರು. ಅಂದರೆ ಭಗವಂತನ ಮೇಲೆ ನಾವು ಸಂಪೂರ್ಣವಾಗಿ ವಿಶ್ವಾಸ ಇಟ್ಟರೆ ಏನಾಗುತ್ತೆ, ಭಗವಂತ ಕೊಟ್ಟೇ ಕೊಡ್ತಾನೆ. ಅನನ್ಯಾಸಿಂತೆ ಎಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಭಗವಂತ 9ನೇ ಅಧ್ಯಾಯದ 22ನೇ ಶ್ಲೋಕದಲ್ಲಿ ಹೇಳ್ತಾನೆ, ಯಾರು ಅನನ್ಯವಾಗಿ ನನ್ನ ಸೇವೆ ಮಾಡ್ತಾನೆ, ಅನನ್ಯ ಚಿಂತನೆಯನ್ನು ಮಾಡ್ತಾರೆ, ನನ್ನ ಸೇವೆಯಲ್ಲಿ ಸತತ ಯುಕ್ತಾನಾಂ, ಯಾವಾಗಲೂ ನನ್ನ ಸೇವೆಯಲ್ಲಿ ತೊಡಗಿರ್ತಾರೆ, ಅವರಿಗೆ ಅವ್ರ ಹತ್ರ ಏನಿದೆ ಅದನ್ನು ನಾನು ರಕ್ಷಣೆ ಮಾಡ್ತೀನಿ, ಮತ್ತು ಅವ್ರ ಹತ್ರ ಏನು ಕಡಿಮೆ ಇದೆ ಅದನ್ನು ನಾನು ಕೊಡ್ತೀನಿ ಅಂತ ಭಗವಂತ. ಆ ಒಂದು ವಾಣಿಯ ಮೇಲೆ ನಮಗೇನಿರಬೇಕು, ವಿಶ್ವಾಸ ಇರಬೇಕು ಭಗವಂತ. ಅದಕ್ಕೆ ನಾವು ಒಳ್ಳೆಯ ಉದ್ದೇಶದಿಂದ ನಾವು ಸೇವೆಯನ್ನು ಮಾಡಿದ್ದಾದರೆ ಭಗವಂತನಿಗೆ, ಅವನು ಭಗವಂತ ನಮ್ಮ ರಕ್ಷಣೆ ಮಾಡೇ ಮಾಡ್ತಾನೆ. ಭಗವಂತ ರಕ್ಷಣೆ ಮಾಡೇ ಮಾಡ್ತಾನೆ. ಶ್ರೀವಾಸ್ ಠಾಕೂರ್ ಅಂತೇಳಿ ಚೈತನ್ಯ ಮಹಾಪ್ರಭುಗಳ ಒಬ್ಬರು ಭಕ್ತರು ಇಲ್ಲಿದ್ದಾರೆ. ಈ ಬ್ಲೂ ಡ್ರೆಸ್ನವರು, ಈ ಫೋಟೋದಲ್ಲಿ ಪಂಚತತ್ವ ಫೋಟೋದಲ್ಲಿ ಆ ಕಡೆ ಕೊನೆಯವರು ಶ್ರೀವಾಸ್ ಠಾಕೂರ್, ನಾರದ ಮುನಿಗಳ ಅವತಾರ ಅವರು ಗೃಹಸ್ಥರು. 4 ಜನ ಅಣ್ಣ ತಮ್ಮಂದಿರಿದ್ರು. ಯಾವಾಗಲೂ ಅವರು ಚೈತನ್ಯ ಮಹಾಪ್ರಭುಗಳ ಜೊತೆ ಕೀರ್ತನೆ ಮಾಡ್ತಾಯಿದ್ರು. 24 ಗಂಟೆ ಕೀರ್ತನೆ. ಏನು ಚೈತನ್ಯ ಮಹಾಪ್ರಭುಗಳೇ ಅವ್ರು ಕೇಳಿದ್ರು, ನೀವೇನು ಉದ್ಯೋಗ ಮಾಡೋದಿಲ್ಲಲ್ಲ, ನೀವು 4 ಜನ ಅಣ್ತಮ್ಮ ಏನೂ ಉದ್ಯೋಗ ಮಾಡೋದಿಲ್ಲ, ನೀವು ಮನೆಯಾದರೂ ಹೆಂಗೆ ನಡೀತಿದ್ದೆ, ನಿಮ್ಮ ಮಕ್ಕಳಿದ್ದಾರೆ, ನಿಮಗೆ ಪತ್ನಿಯರಿದ್ದಾರೆ, ಎಲ್ಲ ಇದ್ದಾರೆ, ನೀವು ಗೃಹಸ್ಥರು, ಏನೂ ಉದ್ಯೋಗ ಮಾಡೋದಿಲ್ಲ, ನಿಮ್ಮದು ಮನೆಯಾದರೂ ಹೇಗೆ ನಡೀತದೆ. ಚೈತನ್ಯ ಮಹಾಪ್ರಭು ಕೃಷ್ಣ ಸ್ವಯಂ ಅವ್ರಿಗೆ ಚಿಂತೆ ಆಯಿತು. ಅವ್ರು ಕೇಳಿದ್ರು. ಅವಾಗ ಅವ್ರು ಹೇಳ್ತಾರೆ, ಅವರು ಏನೂ ಹೇಳಿಲ್ಲ. ಶ್ರೀವಾಸ್ ಪಂಡಿತ್ ಏನು ಮಾಡಿದ್ರು ಗೊತ್ತಾ, ನಾರದ ಮುನಿ ಅವತಾರ ಅವರು ಈ ರೀತಿ ಚಪ್ಪಾಳೆ ತಟ್ಟಿದ್ರು 3 ಸಾರಿ. ಚೈತನ್ಯ ಮಹಾಪ್ರಭುಗೆ ಏನಂತ ಗೊತ್ತಾಗಿಲ್ಲ. ಅವರು ಮತ್ತೊಂದು ಸರಿ ಚಪ್ಪಾಳೆ ತಟ್ಟಿದ್ರು. ಏನು ಇದ್ರ ಉದ್ದೇಶ, ಏನು ಇದ್ರದ್ದು ಅರ್ಥ ಅಂದರು. ಅವ್ರು ಹೇಳಿದರು, ನಾನು 3 ಸಾರಿ ಚಪ್ಪಾಳೆ ತಟ್ಟೋದ್ರೊಳಗೆ ನನಗೇನು ಅವಶ್ಯಕತೆ ಇದೆ ಅದು ಸಿಗದೇ ಇದ್ದರೆ, ಅದು ಬರದೇ ಇದ್ದರೆ ನಾನೇನು ಮಾಡ್ತೀನಿ, ಕಲ್ಲು ಕಟ್ಕೊಂಡು ಗಂಗೆಯಲ್ಲಿ ಹಾರಿಬಿಡ್ತೀನಿ ಅಂತ. ಅಂದರೆ ಅಷ್ಟು ವಿಶ್ವಾಸ ಇತ್ತು ಅವ್ರಿಗೆ. ಅಂದರೆ ನಾವು ಭಗವತ್ ಸೇವೆಯಲ್ಲಿ, ಭಗವತ್ ಕೈಂಕರ್ಯದಲ್ಲಿ ನಾವು ನಿರತರಾಗಿದ್ದರೆ ಭಗವಂತ ನಮ್ಮ ರಕ್ಷಣೆಯನ್ನು ಮಾಡ್ತಾನೆ, ಏನೂ ಕಡಿಮೆ ಆಗೋದಿಲ್ಲ ಅಂತೇಳಿ. ಆ ರೀತಿ ನಮಗೇನಿರಬೇಕು, ರಕ್ಷಿಸ್ಯತಿ ಇತಿ ವಿಶ್ವಾಸ ಅಂತೇಳಿ. ಭಗವಂತ ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತಾನೆ ಅನ್ನೋ ಒಂದು ವಿಶ್ವಾಸ ನಮಗೆ ಭಗವಂತನ ಮೇಲೆ ಇರಬೇಕು. ಯಾವಾಗ ನಾವು ಭಗವಂತನಿಗೆ ಆ ವಿಶ್ವಾಸದಿಂದ ಸೇವೆಯನ್ನು ಮಾಡ್ತೀವಿ, ಆಗ ಭಗವಂತ ರಕ್ಷಣೆ ಮಾಡೇ ಮಾಡ್ತಾನೆ. ಅದಕ್ಕೋಸ್ಕರ ನಾವು ಭಗವತ್ ಸೇವೆಯಲ್ಲಿ ತೊಡಗಿದ್ರೆ ಭಗವಂತ. ನಮ್ಮೊಬ್ಬರು ಮಹಾರಾಜ ಇದ್ದಾರೆ, ನವಯುಗೇಂದ್ರ ಮಹಾರಾಜ ಅಂಥೇಳಿ. ಅವರು ಉಧಂಪುರ್, ಜಮ್ಮು ಕಾಶ್ಮೀರ ಅಲ್ಲಿರ್ತಾರೆ. ಅವರು ಕಾಶ್ಮೀರದಲ್ಲಿ ಇರ್ತಾರೆ, ಉಧಂಪುರಲ್ಲಿ. ಅವ್ರು ಹೇಳ್ತಾರೆ, ಜಬ್ ತಕ್ ತುಮ್ ಅಪನಾ ಕಾಮ್ ಮೇ ಭಗವಾನ್ ಅಪನಾ ಧಾಮ್ ಮೇ. ನೀನು ಯಾವಾಗ ನಿನ್ನ ಕೆಲಸದಲ್ಲಿ ನೀನು ಬೀಜಿ ಇರ್ತೀಯಲ್ಲ, ಆವಾಗ ಭಗವಂತ ಅವನ ಧಾಮದಲ್ಲಿ ಇರ್ತಾನೆ. ಜಬ್ ತುಮ್ ಭಗವಾನ್ ಕೆ ಸೇವೆ ಮೇ ಭಗವಾನ್ ತುಮಾರ ಕಾಮ್ ಮೇ ಅಂತ. ನೀವು ಯಾವಾಗ ಭಗವಂತನ ಸೇವೆಯಲ್ಲಿ ನಿರತರಾಗ್ತೀರಿ, ಆವಾಗ ಭಗವಂತ ನಿಮ್ಮ ಕೆಲಸದಲ್ಲಿ ತೊಡಗ್ತಾರೆ ಅಂತ. ಯಾವ ರೀತಿ ಅರ್ಜುನ ಅವನು ಏನು ಮಾಡ್ದ, ಅವನು ಭಗವಂತನ ವಾಣಿಯನ್ನು ಒಪ್ಕೊಂಡು ಕೊನೆಗೆ ಕರಿಷ್ಯ ವಚನಂ ತವ, ನೀವು ಹೇಳಿದಾಗ ನಾನು ಮಾಡ್ತೀನಿ ಅಂತ ಹೇಳಿ ಯಾವಾಗಲೂ ಅವನು ಶರಣಾಗತನಾದ. ಆವಾಗ ಅವನು ರಕ್ಷಣೆ. ಜಯದ್ರಥನನ್ನು ನಾನೇನು ಮಾಡ್ತೀನಿ, ನಾಳೆ ಸಾಯಂಕಾಲ ಸೂರ್ಯಾಸ್ತದ ಒಳಗೆ ನಾನೇನು ಮಾಡ್ತೀನಿ, ಅವನ ಸಂಹಾರ ಮಾಡೇ ತೀರ್ತೀನಿ ಅಂಥೇಳಿ ಅರ್ಜುನ ಪ್ರತಿಜ್ಞೆ ಮಾಡಿದ. ಇಲ್ಲಾಂದರೆ ನಾನು ಸಾಯಂಕಾಲ ಏನು ಮಾಡ್ತೀನಿ, ಅಗ್ನಿ ಪ್ರವೇಶ ಮಾಡ್ತೀನಿ ಅಂಥೇಳಿ ಪ್ರತಿಜ್ಞೆ ಮಾಡ್ದ ಅರ್ಜುನ. ಪ್ರತಿಜ್ಞೆ ಮಾಡಿ ಅವನೇನು ಮಾಡ್ದ, ಮಲ್ಕೊಂಡ್ಬಿಟ್ಟ. ಅವನು ಹೋಗಿ ಅರ್ಜುನ ಮಲ್ಕೊಂಡ್ಬಿಟ್ಟ. ಕೃಷ್ಣ ಅವನು ಕೇಳ್ದ, ಎಬ್ಸಿದ, ಏನು ನೀನು ಪ್ರತಿಜ್ಞೆ ಮಾಡಿಬಿಟ್ಟಿಯಾ, ಜಯದ್ರಥನ ನಾಳೆ ಕೊಲ್ತೀನಿ ಅಂಥೇಳಿ, ಇಲ್ಲ ಅಂದರೆ ಅಗ್ನಿ ಪ್ರವೇಶ ಮಾಡ್ತೀನಿ ಅಂಥೇಳಿ, ಈಗ ಮಲ್ಕೊಂಡಿದೆಯಲ್ಲ ಈಗ ಅಂತಂದ ಕೃಷ್ಣ. ಅದು ನಿಮಗೆ ಬಿಟ್ಟಿದ್ದೀನಿ.
ಅವನು ಕೃಷ್ಣನಿಗೆ ಹೇಳಿದ ಅರ್ಜುನ, ನಾಳೆದು ಕತೆ ನಿಮ್ಮದು, ನಾಳೆ ಅವನು ಹೆಂಗೆ ನಾನು ಕೊಲ್ತೀನಿ, ನಾನು ಹೆಂಗೆ ಪ್ಲ್ಯಾನಿಂಗ್ ನಿಮ್ಮದು, ನಾನೀಗ ನನಗೆ ಸುಸ್ತಾಗಿದೆ, ದಿವಸ ಇಡೀ ಯುದ್ಧ ಮಾಡಿ ನಾನು ಮಲ್ಕೊಳ್ತೀನಿ ಅಂತ. ಕೃಷ್ಣ ನಿದ್ದೆ ಮಾಡಿಲ್ಲ ಅವತ್ತು ರಾತ್ರಿ, ಕೃಷ್ಣ ನಿದ್ದೆ ಮಾಡಿಲ್ಲ. ಅಂದರೆ ಭಗವಂತನ ಸೇವೆಯಲ್ಲಿ ನಾವು ಯಾವಾಗ ನಿರತರಾಗಿರ್ತೀವಿ ಅವಾಗ ಭಗವಂತ ನಮ್ಮ ಸೇವೆಯಲ್ಲಿ ಇರ್ತಾನೆ. ನಾವು ನಮ್ಮದೇ ಕೆಲಸದಲ್ಲಿ ನಿರತರಾಗಿದ್ದರೆ ಅವನು ಭಗವಂತ ಅವನ ಧಾಮದಲ್ಲಿ ಆರಾಮಾಗಿರ್ತಾನೆ. ಅದಕ್ಕೋಸ್ಕರ ನಾವು ಭಗವತ್ ಕೈಂಕರ್ಯದಲ್ಲಿ ನಾವು ಯಾವಾಗಲೂ ಇರಬೇಕು. ಅಂದರೆ ನಾವು ಯಾವ ರೀತಿ ಹೃದಯದಿಂದ ಭಗವಂತನ ಸೇವೆಯನ್ನು ಮಾಡ್ತೀವಿ ಅದನ್ನು ಭಗವಂತ ನೋಡ್ತಾರೆ. ಒಂದು ಸಣ್ಣ ದೃಷ್ಟಾಂತದೊಂದಿಗೆ ನನ್ನ ಇವತ್ತಿನ ಪ್ರವಚನಕ್ಕೆ ವಿರಾಮ ಕೊಡ್ತೀನಿ. ವಿದ್ಯಾರಣ್ಯಪುರ ಅಂಥೇಳಿ ದಕ್ಷಿಣ ಭಾರತದಲ್ಲಿ ಗೋದಾವರಿ ತಟದಲ್ಲಿ ಒಬ್ಬರು ಬ್ರಾಹ್ಮಣರಿರ್ತಾರೆ. ಅತ್ಯಂತ ಬ್ರಾಹ್ಮಣರಂದರೆ ನಾವು ಅರ್ಥ ಮಾಡ್ಕೋಬೇಕು, ವೈದಿಕ ಒಂದು ಬ್ರಾಹ್ಮಣರಂದರೆ ಅವರು ಅವ್ರ ಹತ್ರ ದೊಡ್ಡ ದುಡ್ಡಿರಲ್ಲ, ಏನಿರಲ್ಲ. ಹಾಗೆ ಅಂದರೆ ತುಂಬ ಏನೋ ಒಂದು ಅರ್ಚಕರ ಇದು ಸೇವೆ ಮಾಡ್ತಾ ಭಗವಂತರ ಸೇವೆಯನ್ನು ಮಾಡ್ತಾ ಅವರು ಇರ್ತಾರೆ. ಆ ವಿದ್ಯಾರಣ್ಯಪುರದ ಬ್ರಾಹ್ಮಣರು ಅವರಿಗೆ ಭಗವಂತನಿಗೆ ಒಳ್ಳೆಯ ಒಂದು ನೈವೇದ್ಯವನ್ನು ಮಾಡಿ ನಾನು ಸಮರ್ಪಣೆ ಮಾಡಬೇಕಂತೇಳಿ ಅವ್ರ ಮನಸ್ಸಿನಲ್ಲಿ ಇಚ್ಛೆ ಆಗುತ್ತೆ. ಆದರೆ ಅವರು ವಿಚಾರ ಮಾಡ್ತಾರೆ, ಒಂದು ಖೀರನ್ನು ನೈವೇದ್ಯ ಮಾಡಬೇಕು. ನಾನು ಖೀರ್ ಮಾಡಬೇಕಂದ್ರೆ ಅವ್ರ ಹತ್ರ ಹಾಲು ತರಲಿಕ್ಕೆ ದುಡ್ಡಿರಲಿಲ್ಲ, ಒಲೆ ಹೊತ್ತಿಸ್ಲಿಕ್ಕೆ ಸೌದೆ ಇರಲಿಲ್ಲ, ಏನೂ ಇರಲಿಲ್ಲ ಅವ್ರ ಹತ್ರ. ಅದಕ್ಕೆ ಅವರು ಗೋದಾವರಿಯಲ್ಲಿ ಸ್ನಾನವನ್ನು ಮಾಡಿಬಿಟ್ಟು ಗೋದಾವರಿ ನದಿಯಲ್ಲಿ ಸ್ನಾನ ಮಾಡ್ತಾರೆ. ಮಾಡಿಬಿಟ್ಟು ಅವರು ಮನಸ್ಸಿನಲ್ಲಿ ಧ್ಯಾನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಖೀರು ಮಾಡಿ ನಾನು ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂಥೇಳಿ ಅವರು ಧ್ಯಾನವನ್ನು ಮಾಡ್ತಾರೆ. ಆಗ ಸ್ನಾನವನ್ನು ಮಾಡಿಬಿಟ್ಟು ಗೋದಾವರಿ ತಟದಲ್ಲಿ ಕುಳಿತುಕೊಳ್ತಾರೆ ಧ್ಯಾನ ಮಗ್ನರಾಗಿ. ಧ್ಯಾನದಲ್ಲಿ ಅವರೆಲ್ಲ ವಿಚಾರ ಮಾಡ್ತಾರೆ, ಯಾವ ರೀತಿ ಅವರು ಕಲ್ಪನೆ ಮಾಡ್ತಾರೆ. ಅವರು ಕಾಡಿನಲ್ಲಿ ಹೋಗ್ತಾ ಇದ್ದಾರೆ, ಅಲ್ಲಿ ಒಣಗಿ ಬಿದ್ದಿರುವಂಥ ಒಂದು ಸೌದೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಸೌದೆಯನ್ನು ತೆಗೆದುಕೊಂಡು ಬಂದುಬಿಟ್ಟು ಒಲೆ ಹಚ್ತಾರೆ. ಹಾಲು ಹಸುವಿನಿಂದ ಹಾಲು ಕರ್ಕೊಂಡು ಬರ್ತಾರೆ. ಹಾಲು ಬಿಸಿ ಮಾಡಲಿಕ್ಕೆ ಇಡ್ತಾರೆ. ಹಾಲು ಕುದಿಸ್ತಾರೆ. ಹಾಲು ಕುದಿದ ಮೇಲೆ ಅದು ಚೆನ್ನಾಗಿ 2-3 ಗಂಟೆ ಅದನ್ನು ಹಾಲನ್ನು ನಿಧಾನವಾಗಿ ಅದನ್ನು ಕಾಯಿಸಿಬಿಟ್ಟು ಅದು ಗಟ್ಟಿ ಆದಮೇಲೆ ಅದರಲ್ಲಿ ಸ್ವಲ್ಪ ಒಂದು ಹಿಡಿ ಅಕ್ಕಿ ಹಾಕಿ, ಆಮೇಲೆ ಅದಕ್ಕೆ ಸ್ವಲ್ಪ ಕೊನೆಗೆ ಸಕ್ಕರೆ ಬೆರೆಸಿ, ಅದಕ್ಕೆ ಮತ್ತು ಏಲಕ್ಕಿ, ಡ್ರೈ ಫ್ರೂಟ್ಸು, ಒಣ ದ್ರಾಕ್ಷಿ, ಏನೇನು ಬೇಕು ಎಲ್ಲ ಹಾಕಿ ಅದನ್ನು ಚೆನ್ನಾಗಿ ಅವರು ಖೀರನ್ನು ಮಾಡ್ತಾ ಇರುವ ಒಂದು ಧ್ಯಾನವನ್ನು ಮಾಡ್ತಾರೆ. ಖೀರು ಈಗೇನು ಸಿದ್ಧ ಆಗುತ್ತೆ, ಭಗವಂತನಿಗೆ ನೈವೇದ್ಯ ಮಾಡಬೇಕು. ಆದರೆ ಹೇಳಲಾಗಿದೆ, ಈ ಖೀರು ಏನಿದೆಯಲ್ಲ, ಈ ಹಾಲಿನಲ್ಲಿ ಮಾಡಿರುವಂಥ ಖೀರು, ಇದನ್ನು ಭಗವಂತನಿಗೆ ತಣ್ಣಗಾದದ್ದನ್ನು ಅದನ್ನು ಅರ್ಪಣೆ ಮಾಡಿದರೆ ಅದು ಇನ್ನೂ ಅದರದ್ದು ಏನಾಗುತ್ತೆ, ಅದರ ಒಂದು ರುಚಿ ಅದು ಹೆಚ್ಚಾಗುತ್ತೆ, ಅದರ ಒಂದು ಸವಿ ಅಂಥೇಳಿ ಅವರು ಇದು ಧ್ಯಾನದಲ್ಲೇ ಅವರು ಇದು ತಣ್ಣಗಾಗಿದೆ ಇಲ್ಲ ಅಂತ ನೋಡ್ಬೇಕಂತೇಳಿ ಅವ್ರು ಏನು ಮಾಡೋ ಬೊಟ್ಟು ಇಟ್ಟು ನೋಡ್ಬೇಕಂತೇಳಿ ಈಗ ಬೊಟ್ಟು ಇಡ್ತಾರೆ. ಬೊಟ್ಟು ಇಟ್ಬಿಟ್ಟು ಏನಾಗುತ್ತೆ, ಅವರು ಬೆರಳು ಅದು ಸುಟ್ಟುಬಿಡುತ್ತೆ. ಆ ಬೆರಳು ಸುಟ್ಟುಬಿಡುತ್ತೆ. ಬೆರಳು ಸುಟ್ಟಾಗ ಏನಾಗುತ್ತೆ, ಅವರು ಧ್ಯಾನ ಭಂಗ ಆಗ್ಬಿಡುತ್ತೆ, ಹೆಸರಾಗುತ್ತೆ. ನೋಡ್ತಾರೆ, ಅಲ್ಲಿ ಖೀರಿಲ್ಲ, ಏನೂ ಇಲ್ಲ, ಆದರೂ ಅವ್ರದ್ದು ಬೆರಳು ಏನಾಗ್ಬಿಟ್ಟಿದೆ, ಅದು ಸುಟ್ಬಿಟ್ಟಿದೆ. ಇದನ್ನು ನೋಡಿ ವೈಕುಂಠದಲ್ಲಿ ಭಗವಂತ ಅವ್ರು ಏನು ಮಾಡ್ತಾರೆ, ಕೃಷ್ಣ ಅವನು ನಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಶ್ರೀಮತಿ ರಾಧಾರಾಣಿ ಜೊತೆಗೆ ಇರ್ತಾರೆ. ಅವ್ರು ವಿಚಾರ ಮಾಡ್ತಾರೆ, ಏನಾಯಿತು, ಯಾಕೆ ನಗ್ತಾ ಇದ್ದೀರಾ ನೀವು ಅಂಥೇಳಿ. ಏನಿಲ್ಲ, ಈ ರೀತಿ ನನ್ನ ಭಕ್ತ ನನಗೆ ಖೀರು ಅರ್ಪಣೆ ಮಾಡಲಿಕ್ಕೆ ಇದು ಮಾಡ್ತಾಯಿದ್ದಾರೆ. ಆಗ ಇಮಿಡಿಯೇಟ್ಲಿ ಭಗವಂತ ಅವರ ದೂತರಿಗೆ ಕಳಿಸ್ತಾರೆ. ಅವ್ರನ್ನ ಬ್ರಾಹ್ಮಣರನ್ನ ಏನು ಮಾಡಿ ಇಲ್ಲಿ ನನ್ನ ಲೋಕಕ್ಕೆ, ಇಲ್ಲಿ ವೈಕುಂಠಕ್ಕೆ ಕರೆದುಕೊಂಡು ಬನ್ನಿ ಅಂಥೇಳಿ ಅವ್ರು ಕಳಿಸ್ತಾರೆ. ಅಂದರೆ ಈ ರೀತಿ ಅಂದರೆ ಅವ್ರದ್ದೇನಿತ್ತು, ಭಗವಂತನ ಪ್ರಸನ್ನೆ ಮಾಡಬೇಕು, ಭಗವಂತನ ನಾನು ಅರ್ಪಣೆಯನ್ನು ಮಾಡಬೇಕು. ಏನು ಇಲ್ಲ ಅಂದರೂ ಕೂಡ ಅವರು ಧ್ಯಾನ ಮಾಡ್ತಾಯಿದ್ದಾರೆ. ಅಂದರೆ ಮನಸ್ಸಿನಲ್ಲೂ ಕೂಡ ಅರ್ಪಣೆ ಮಾಡ್ತಾಯಿದ್ದಾರೆ. ಇದರ ಅರ್ಥ ಏನಂದರೆ, ನಾವು ಮನಸ್ಸಿನಲ್ಲಿ ಎಲ್ಲ ಕೀರು ಮಾಡಿ ಅರ್ಪಣೆ ಮಾಡ್ಬಿಡೋಣ, ಭಗವಂತ ತಿಂದ್ಬಿಟ್ರೆ ಏನು ಮಾಡೋದು, ನಾವು ಅದನ್ನು ಅರ್ಪಣೆ ಮಾಡೋದೇ ತಿನ್ನೋದಲ್ಲ. ಅಂದರೆ ನಾವು ಒಳ್ಳೆಯ ಒಂದು ಹೃದಯದಿಂದ ಪ್ರೇಮದಿಂದ
ನಾವು ಭಗವಂತನಿಗೆ ಅರ್ಪಣೆ ಏನು ಮಾಡ್ತೀವಿ ಅದನ್ನು ಭಗವಂತ ಸ್ವೀಕಾರ ಮಾಡ್ತಾರೆ. ನೀವೊಂದು ತುಳಸಿ ಎಲೆ ಕೊಟ್ಬಿಟ್ರೆ ಇಲ್ಲಿ ಯಾರಾದರೂ ಸ್ವೀಕಾರ ಮಾಡ್ತಾರೆ? ಈ ಜಗತ್ತಿನಲ್ಲಿ ಪ್ರಸನ್ನ ಆಗ್ಬಿಡ್ತಾರ? ಹಾಂ, ಒಂದು ಗರಿಕೆ ಕೊಟ್ಬಿಟ್ರೆ ಒಂದು ಪ್ರಸನ್ನ ಆಗ್ತಾರ? ಇಲ್ಲ. ನೀವು ಈಗ ಯಾರಾದರೂ ಭಿಕ್ಷೆ ಬೇಡಕ್ಕೆ ಬರ್ತಾರೆ, ಹಾಂ, ಅವ್ನಿಗೆ ₹1 ಹಾಂ ಕೊಟ್ಟರೆ ಈಗ ₹1 ಕೊಟ್ಟರೆ ಇಸ್ಕೊಳ್ಳಲ್ಲ ಯಾರು. ತುಳಸಿ ಎಲೆ ಕೊಟ್ಟರೆ ಏನು ಇಸ್ಕೊಳ್ತಾರೆ? ಒಂದು ಹುಲ್ಕಡ್ಡಿ ಕೊಟ್ಟರೆ ಇಸ್ಕೊಳ್ತಾರೆ? ಇಲ್ಲ. ಅದೇ ಭಗವಂತ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಶತಿ ತದಾಂ ಭಕ್ತಿ ಉಪ್ರತಂ ಅಶ್ನಾಮಿ ಪ್ರಯತಾತ್ಮ. ಯಾರಾದರೂ ಭಕ್ತಿ ಮತ್ತು ಪ್ರೇಮದಿಂದ ಒಂದು ಎಲೆ ಅವನು ಹೇಳ್ತಾ ಇದ್ದಾನೆ, ಬಹುವಚನದಲ್ಲ ಏಕವಚನದಲ್ಲಿ ಹೇಳ್ತಾನೆ. ಪತ್ರಂ ಒಂದು ಎಲೆ, ಒಂದು ಹೂವು ಅಥವಾ ಒಂದಿಷ್ಟು ಹಣ್ಣು, ಒಂದು ಸ್ವಲ್ಪ ನೀರು ನನಗೆ ನೈವೇದ್ಯ ಮಾಡಿದ್ರೆ, ನನಗೆ ಅರ್ಪಣೆ ಮಾಡಿದ್ರೆ ನಾನು ಅದನ್ನು ತಗೊಳ್ತೇನೆ, ಅದನ್ನು ಸ್ವೀಕಾರ ಮಾಡ್ತೇನೆ, ಅದನ್ನು ತಿಂತೇನೆ ಅಂತ. ಅದಕ್ಕಿಂತ ಕೃಪಾಳು ಭಗವಂತ ಯಾರಾದರೂ ಬೇಕಾ ಸೇವೆ ಮಾಡಲಿಕ್ಕೆ? ಅದಕ್ಕೋಸ್ಕರ ನಾವು ಒಂದು ಒಳ್ಳೆಯ ಹೃದಯದಿಂದ ಒಳ್ಳೆಯ ಉದ್ದೇಶದಿಂದ ನಾವು ಭಗವಂತನ ಸೇವೆ ಮಾಡಿದ್ದಾಗಿದ್ರೆ ಭಗವಂತ ಅತ್ಯಂತ ಸರಳವಾಗಿ ಅವನು ನಾವು ಪ್ರಸನ್ನ ಮಾಡಬಹುದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅದಕ್ಕೋಸ್ಕರ ನಾವೇನು ಮಾಡಬೇಕು? ಸಬ್ ಕುಚ್ ತೇರಾ ಚೆಕ್ ಬುಕ್ ಮೇರಾ ಜೈ ಜಗದೀಶ ಹರೇ ಅನ್ಬೇಕಾ? ಇಲ್ಲ, ನಾವು ಹೃದಯಪೂರ್ವಕವಾಗಿ ಸೇವೆ ಮಾಡಬೇಕು. ಆ ಸೇವೆಯ ಅವಕಾಶವನ್ನು ಕೊಡಲಿಕ್ಕೆ ಈಗ ಜಗನ್ನಾಥ ಸ್ವಾಮಿ ಬರ್ತಾ ಇದ್ದಾರೆ. 2 ತಿಂಗಳಲ್ಲಿ, ಈಗ 2 ತಿಂಗಳು ಇಲ್ಲ, 1.5 ತಿಂಗಳು ಎಕ್ಸಾಕ್ಟ್ಲಿ ಉಳಿತು ಇವತ್ತಿಗೆ. 1.5 ತಿಂಗಳು, 45 ಡೇಸ್. ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರಲ್ಲೇ ಹೋದಂಗೆ ಆಗುತ್ತೆ ಯಾರಿಗೆ ಸೇವೆ ಮಾಡ್ತಾ ಇರೋರಿಗೆ. ಯಾರು ಸೇವೆ ಮಾಡೋದಿಲ್ಲ ಅವ್ರಿಗೆ ಅನಿಸುತ್ತೆ ಇನ್ನೂ 45 ದಿವಸ ಇದೆಯಲ್ಲ ಅನಿಸುತ್ತೆ. ಅದಕ್ಕೋಸ್ಕರ ತಮ್ಮೆಲ್ಲರಲ್ಲಿ ನಮ್ರ ವಿನಂತಿ, ಜಗನ್ನಾಥನ ಸೇವೆ, ಜಗನ್ನಾಥನ ಪ್ರಚಾರ ನಾವು ಮಾಡಿದ್ದೇ ಆದರೆ ಪೂರ್ಣ ಹೃದಯದಿಂದ ಭಗವಂತನ ಒಂದು ಅಸೀಮ ಕೃಪೆ ನಮಗೆ ಲಭಿಸುವುದರಲ್ಲಿ ಎಳ್ಳಷ್ಟು ಸಂಶಯ ಇಲ್ಲ. ಅದಕ್ಕೋಸ್ಕರ ನಾನೊಂದು ಫಾರ್ಮ್ ರೆಡಿ ಮಾಡೋದಿದ್ದೆ, ಅದು ಇವತ್ತು ಆಗಿಲ್ಲ. ಇವತ್ತು ಮಳೆ ರಾಯ ಬಂದು ಸ್ವಲ್ಪ ಕಡಿಮೆ ಭಕ್ತಿ ಬಂದಿದ್ದಾರೆ. ಆದರೂ ನಾನು ಹೇಳ್ತೀನಿ, ಸೇವೆಗಳ ಲಿಸ್ಟು ನಾನು ಹೇಳ್ತೀನಿ. ಅದನ್ನು ನೀವು ನೋಡಿ ನಿಮ್ಗೆ ಯಾವುದು ಸೇವೆ ಆಗುತ್ತೆ ಅನ್ನೋದನ್ನು ನೀವೇ ಚಾಯ್ಸ್ ಮಾಡಬೇಕು. ವಿಡಿಯೋ ಬಂತು ಏನು?